ಕ್ಯಾನ್ಸರ್ ಕಾಯಿಲೆಯಿಂದ ಗುಣಹೊಂದಿದೆನು. ಜೆ. ಡಾಡಿಸ್ ಆಸ್ಟಿನ್. ಅಧ್ಯಾಯ 1. ನಾನು ಇಂದು ಜೀವವುಳ್ಳ ದೇಶದಲ್ಲಿ ಸುಖವಾಗಿ ಜೀವಿಸುತ್ತಿರುವುದಕ್ಕಾಗಿ ನನ್ನ ದೇವರು ರಕ್ಷಕನೂ ಆದ ಯೇಸು ಕ್ರಿಸ್ತನನ್ನು ಮನಸ್ಸಾರೆ ಸ್ತುತಿಸುತ್ತೇನೆ. ನಾನು ಒಂದು ನಂಬಿಕೆಯ ಸುವಾರ್ತೆಯನ್ನು ನಿಮಗೆ ತಿಳಿಸುತ್ತೇನೆ. ನಾನು ವ್ಯಾಧಿಪೀಡಿತಳಾಗಿದ್ದಾಗ ಕೀರ್ತನೆಗಾರನಾದ ದಾವೀದನು ಅಂಗಲಾಚಿದಂತೆ ನಾನು ಕೂಡ ಒಂದು ದಿನ ಅಂಗಲಾಚಿದೆನು. ದೇವರೇ, ಯೆಹೋವನೇ, ಕಿವಿಗೊಟ್ಟು ಕೇಳಿ ಬೇಗ ನನ್ನನ್ನು ಬಿಡಿಸು. ನನ್ನನ್ನು ರಕ್ಷಿಸುವ ಆಶ್ರಯಗಿರಿಯೂ ದುರ್ಗಸ್ಥಾನವೂ ಆಗಿರು. ನೀನೇ ನನ್ನ ಬಂಡೆಯೂ ಕೋಟೆಯೂ ಆಗಿದ್ದೀಯಲ್ಲ. ಆದುದರಿಂದ ನಿನ್ನ ಹೆಸರಿನ ನಿಮಿತ್ತ ದಾರಿ ತೋರಿಸಿ ನನ್ನನ್ನು ನಡೆಸು. ಕೀರ್ತನೆ 31:2, 3. ತಮ್ಮ ಆರೋಗ್ಯಕ್ಕಾಗಿಯೂ ಜೀವಕ್ಕಾಗಿಯೂ ಹೋರಾಡುತ್ತಿರುವ ಮಕ್ಕಳಿಗೆ ಕರ್ತನ ಮಾತುಗಳು ಬಹಳ ಮುಖ್ಯವಾದುದು. ದೇವರ ವಾಕ್ಯ ಮಾತ್ರವೇ ಅವರ ಒಂದೇ ನಂಬಿಕೆಯ ಲಂಗರವಾಗಿದೆ. ಹೌದು, ನನಗೆ ಚೆನ್ನಾಗಿ ಗೊತ್ತು, ಸತ್ಯವೇದವು ಕರ್ತನ ವಾಕ್ಯಗಳು, ವಾಗ್ದಾನಗಳು ಇಲ್ಲದೆ ಇದ್ದಿದ್ದರೆ ಇಷ್ಟು ಹೊತ್ತಿಗೆ ನಾನು ಸತ್ತು ಹೋಗಿರುತ್ತಿದ್ದೆನು. ಅನೇಕ ವರ್ಷಗಳಿಂದಲೂ ನಾನು ಸತ್ಯವೇದವನ್ನು ಓದಿ ಅದರಲ್ಲಿರುವ ಸತ್ಯಾಂಶಗಳನ್ನು ತಿಳಿದುಕೊಂಡಿದ್ದೆನು. ನನ್ನನ್ನು ಕಟ್ಟಿ ಬಲಪಡಿಸುವ ಸತ್ಯವಾಕ್ಯಗಳನ್ನು ಕೇಳಿದ್ದೆನು. ನನಗೆ ಚೆನ್ನಾಗಿ ಗೊತ್ತು, ದೇವರ ಮಕ್ಕಳು ಅಸ್ವಸ್ಥರಾಗಿರುವುದು ದೇವರ ಚಿತ್ತವಲ್ಲ. ಆತನು ನಮ್ಮ ಪಾಪಗಳನ್ನು ಮಾತ್ರವಲ್ಲ, ನಮ್ಮ ವ್ಯಾಧಿಗಳನ್ನು, ನಮ್ಮ ಬಲಹೀನತೆಗಳನ್ನು ಸಿಲುಬೆಯಲ್ಲಿ ಹೊತ್ತುಕೊಂಡಿದ್ದಾನೆ. ಕರ್ತನ ಮಾತುಗಳು ಸತ್ಯವಾಗಿರುವುದರಿಂದಲೇ ನಾನು ಆರೋಗ್ಯ ಹೊಂದಿ ಈ ಪುಸ್ತಕವನ್ನು ಬರೆಯುತ್ತಿದ್ದೇನೆ. ಕರ್ತನು ಅನ್ನುತ್ತಾನೆ, ನನ್ನ ಜನರು ಅಜ್ಞಾನಿಗಳಾಗಿರುವುದರಿಂದ ಅವರು ನಾಶವಾಗುವರು. ಹೋಶೇಯ 4:6. ಇದು ಒಂದು ವೇದನೆಯಾದ ಕಾರ್ಯ. ಆದರೆ ಸತ್ಯ, ಅನೇಕ ಮಕ್ಕಳಿಗೆ ಕರ್ತನು ತಮ್ಮನ್ನು ಗುಣಪಡಿಸಲು ಬಯಸುತ್ತಾನೆ ಎಂಬ ಸತ್ಯ ಗೊತ್ತಿಲ್ಲ. ಈ ಮಾತುಗಳು ಅವರ ಜೀವಿತದಲ್ಲಿ ಮರಣವೇ ಇಲ್ಲವೇ ಜೀವವೋ ಎಂಬ ಅಂತ್ಯವನ್ನು ನಿರ್ಣಯಿಸುತ್ತವೆ. ಕೀರ್ತನೆಗಾರನಾದ ದಾವೀದನು ಹೀಗೆ ಹೇಳುತ್ತಾನೆ, ದೇವರೇ, ನಿನ್ನನ್ನು ಕೊಂಡಾಡುತ್ತೇವೆ. ನಿನ್ನ ನಾಮ ಮಹತ್ವವು ಸಮೀಪವಾಗಿದೆ. ನಿನ್ನ ಮಹತ್ ಕಾರ್ಯಗಳನ್ನು ವರ್ಣಿಸುತ್ತಾರೆ. ಕೀರ್ತನೆ 75:1. ಕರ್ತನು ತನ್ನ ಮಕ್ಕಳನ್ನು ಬಹಳವಾಗಿ ಪ್ರೀತಿಸುತ್ತಾನೆ. ಕರ್ತನು ನನಗೆ ಪೂರ್ಣವಾದ ಆರೋಗ್ಯವನ್ನು ಕೊಟ್ಟಿದ್ದರಿಂದ ನನಗೆ ಗೊತ್ತು. ಆತನು ನನ್ನನ್ನು ಬಹಳವಾಗಿ ಪ್ರೀತಿಸುತ್ತಾನೆ. ಹಾಗೆಯೇ ನಿಮಗೂ ಕೂಡ ಅದ್ಭುತವನ್ನು ಮಾಡಲು ಬಯಸುತ್ತಾನೆ. ನಂಬಿಕೆಯೋ ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ಇಬ್ರಿಯ 11:1. ನಿಮಗೆ ಒಂದು ವೇಳೆ ಕ್ಯಾನ್ಸರ್, ಕಿಡ್ನಿ ತೊಂದರೆ, ಜೀವ ಉಳಿಯದೆ ಹೋಗುವಂಥ ಯಾವುದೇ ಕಾಯಿಲೆಗಳಿದ್ದರೂ ಕಳವಳ ಪಡಬೇಡಿರಿ. ಯೇಸುಕ್ರಿಸ್ತನ ಮೂಲಕವಾಗಿ ನಂಬಿಕೆ ಉಂಟು. ನೀವು ಯೌವನದಲ್ಲಿಯೋ ಅದು ಪ್ರಾಯದಲ್ಲಿಯೋ ಸಾಯುವುದು ಆತನ ಚಿತ್ತವಲ್ಲ. ಯೇಸುಕ್ರಿಸ್ತನಿಗೆ ನೀವು ಜೀವದಿಂದಿದ್ದು ಆತನ ಕ್ರಿಯೆಗಳನ್ನು ಸಾರಬೇಕೆಂಬುದೇ ಆತನ ಇಷ್ಟ. ಕೀರ್ತನೆ 118:17. ಅದಕ್ಕಾಗಿಯೇ ದಾವೀದನು ಹೇಳುತ್ತಾನೆ, ನಾನು ಸಾಯುವುದಿಲ್ಲ, ಜೀವದಿಂದಿದ್ದು ಯೆಹೋವನ ಕ್ರಿಯೆಗಳನ್ನು ಸಾರುವೆನು. ಕೀರ್ತನೆ 118:17. ನಾನು ಯಾವಾಗಲೂ ಆರೋಗ್ಯವಂತಳಾಗಿಯೂ ಚುರುಕಾಗಿ ಇರುವವಳು. ನಾನು ಕೆಲಸ ಮಾಡಲು ಇಷ್ಟಪಡುತ್ತೇನೆ. ನಾನು ಕಷ್ಟಪಟ್ಟು ಕೆಲಸ ಮಾಡಿ ಸಂತೋಷದಿಂದ ಇರುತ್ತೇನೆ. ನನ್ನ ಮಕ್ಕಳು ನನ್ನನ್ನು ನೋಡಿ ಹೀಗೆ ಹೇಳುತ್ತಾರೆ, ನಮ್ಮ ತಾಯಿ ಒಂದು ನಿಮಿಷವೂ ಸುಮ್ಮನೆ ಇರುವವರಲ್ಲ. ಸುಮ್ಮನೆ ಇದ್ದುದನ್ನು ನಾವು ನೋಡಿಯೇ ಇಲ್ಲ. ನಾನು ಯಾವಾಗಲೂ ಕೆಲಸ ಮಾಡುತ್ತಲೇ ಇರುತ್ತಿದ್ದೆ. ನನ್ನ ಗಂಡನು ಕೂಡ ಹಾಗೆ ಹೇಳುತ್ತಿದ್ದರು, ಡೋಡಿ, ನೀನು ಇಂದು ಸಾಕಾದಷ್ಟು ಕೆಲಸ ಮಾಡಿರುವಿ, ಸ್ವಲ್ಪ ವಿಶ್ರಾಂತಿ ತೆಗೆದುಕೋ ಎನ್ನುವರು. ನಾನು ಯಾವಾಗಲೂ ಆರೋಗ್ಯವಂತಳಾಗಿಯೇ ಇರುತ್ತಿದ್ದೆನು. ನಾನು ಮಗುವಾಗಿದ್ದಾಗ ಪೋಲಿಯೋ ಆಗಿತ್ತು, ನನಗೆ ಗೊತ್ತಿಲ್ಲ. ನನಗೆ ಮದುವೆಯಾದ ದಿನದಿಂದ ನನ್ನ ಗಂಡ ಜಾನ್ ನಾನು ಕಾಯಿಲೆಯಾಗಿ ಮಲಗಿರುವುದನ್ನು ಕಂಡೇ ಇಲ್ಲ. ಹೆರಿಗೆ ಕಾಲದಲ್ಲಿ ಮಾತ್ರ ಆಸ್ಪತ್ರೆಗೆ ಹೋಗುತ್ತಿದ್ದೆನು ಅಷ್ಟೇ. ನಾನು ಯಾವಾಗಲೂ ಹೀಗೆ ಆರೋಗ್ಯವಾಗಿರುತ್ತೇನೆ ಎಂದುಕೊಂಡಿದ್ದೆನು. ಅದು ಎಷ್ಟು ಅಮೂಲ್ಯವಾದುದು ಎಂದು ಆಗ ನನಗೆ ತಿಳಿಯದೇ ಹೋಯಿತು. ಕೆಲವು ಸಮಯಗಳಲ್ಲಿ ಯಾರಾದರೂ ಬಂದು ನನ್ನನ್ನು, ನೀವು ಚೆನ್ನಾಗಿ ಇರುವಿರಾ
ಎಂದು ನನ್ನನ್ನು ವಿಚಾರಿಸಿದರೆ ನಾನು ನಗುತ್ತಾ, ಅಯ್ಯೋ, ಅದನ್ನೇನು ಕೇಳುವಿರಿ, ನಾನು ಸುಖವಾಗಿದ್ದೇನೆ ಎಂದು ಹೇಳುತ್ತಿದ್ದೆನು. ನನಗೆ ಕ್ಯಾನ್ಸರ್ ಕಾಯಿಲೆ ಬಂದ ನಂತರವೇ ನನಗೆ ಗೊತ್ತಾದದ್ದು ಆ ಮಾತು ಎಷ್ಟು ಜ್ಞಾನಹೀನವಾದದ್ದು ಎಂದು. ಈಗ ನಾನು ಜೀವಿಸುತ್ತಿರುವ ಒಂದೊಂದು ದಿನವೂ ಬಹಳ ಅಮೂಲ್ಯವಾದುದು ಆಗಿದೆ. ಈ ರೀತಿಯ ಜೀವನ ನಮಗೆ ಯಾವಾಗಲೂ ಇರುತ್ತದೆ ಎಂದು ನಾವು ಅಲಕ್ಷ್ಯವಾಗಿರಬಾರದು. ನಿಮ್ಮ ಆರೋಗ್ಯಕ್ಕಾಗಿ ಪ್ರತಿದಿನವೂ ಕರ್ತನನ್ನು ಸ್ತುತಿಸಿರಿ. ಪ್ರತಿಯೊಂದು ದಿನಕ್ಕೂ ದೇವರಿಗೆ ಕೃತಜ್ಞತೆ ಸಲ್ಲಿಸಿರಿ. ಹೇಗೆ ಎಲ್ಲ ಆರಂಭವಾಯಿತು? ಅಕ್ಟೋಬರ್ ತಿಂಗಳು 1981 ವರ್ಷ. ವ್ಯಾಧಿಯ ಅನೇಕ ಕುರುಹುಗಳು ನನ್ನ ಶರೀರದಲ್ಲಿ ಕಾಣಿಸಿಕೊಂಡವು. ಆ ದಿನಗಳಲ್ಲಿ ನಾನು, ನನ್ನ ಯಜಮಾನರು ಅಧಿಕವಾಗಿ ಸೇವೆಯಲ್ಲಿ ನಮ್ಮನ್ನು ತೊಡಗಿಸಿಕೊಂಡಿದ್ದೆವು. ನಮ್ಮ ಮಕ್ಕಳು ಸ್ವಲ್ಪ ಬೆಳೆದು ದೊಡ್ಡವರಾಗಿದ್ದರು. ಹೆಚ್ಚೆಚ್ಚಾಗಿ ನನ್ನನ್ನು ಸೇವೆಯಲ್ಲಿ ತೊಡಗಿಸಿಕೊಳ್ಳಲು ಆರಂಭಿಸಿದೆನು. ನನ್ನ ಕೊನೆ ಮಗುವಿಗೆ 16 ವರ್ಷ. ನನ್ನ ಮಕ್ಕಳ ಬಗ್ಗೆ ಅನೇಕ ಯೋಜನೆಗಳು ನನಗಿದ್ದವು. ನನ್ನನ್ನು ನನ್ನ ಪತಿಯಾದ ಜಾನ್ ರವರನ್ನು ಸೇವಕರಾದ ಓರಲ್ ರಾಬರ್ಟ್ ರವರು ತಮ್ಮ ವೈದ್ಯಕೀಯ ಸಂಘದ ಒಂದು ಕೂಟದ ಮಹೋತ್ಸವಕ್ಕೆ ಆಹ್ವಾನಿಸಿದರು. ಇದು ಡಾಲ್ಸಾ, ಒಕ್ಲಹಾಮಾ, ಟೆಕ್ಸಸ್ ಎಂಬ ಸ್ಥಳದಲ್ಲಿ ನಡೆಸಲು ತೀರ್ಮಾನಿಸಿದರು. ನನ್ನ ಮಗನಾದ ಪಾಲ್ ಓರಲ್ ರಾಬರ್ಟ್ಸ್ ಅವರ ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದನು. ಇಷ್ಟು ದೊಡ್ಡ ಮಹೋತ್ಸವದ ಕೂಟದಲ್ಲಿ ಭಾಗವಹಿಸುವುದು ನಮಗೆ ಅತ್ಯಂತ ಸಂತೋಷದ ಸಂಗತಿಯಾಗಿತ್ತು. ನಾನು ಅಲ್ಲಿದ್ದ ಮೊದಲನೆಯ ದಿನದಲ್ಲಿ ನನಗೆ ಬಹಳ ಸಂತೋಷವಾಗಿತ್ತು. ಆದರೆ ಆ ರಾತ್ರಿ ನನ್ನ ದೇಹದಲ್ಲಿ ಕಾಯಿಲೆಯ ಸೂಚನೆಗಳು ತೋರಿ ಬರಲಾರಂಭಿಸಿದವು. ನನ್ನ ಹೃದಯದಲ್ಲಿ ಏನೋ ಭಯ ಕಳವಳಗಳು ಆರಂಭಿಸಿದವು. ನನಗೆ ಚಳಿ ಜ್ವರ ಬರುವ ಹಾಗೆ ಎನಿಸುತ್ತಿತ್ತು. ನನ್ನನ್ನು ಬಲಹೀನತೆಯು ಆವರಿಸಿತು. ಕುದಿಯುವ ಜ್ವರ ಪ್ರಾರಂಭವಾಯಿತು. ಇದು ಮುಂದಿನ ವಾರದಲ್ಲಿ ಜಾಸ್ತಿಯಾಗುತ್ತಲೇ ಹೋಯಿತು. ಬರುತ್ತಾ ನಿದ್ರೆ ಮಾಡಲು ಆಗದೇ ಹೋಯಿತು. ಸ್ವಲ್ಪ ನಿದ್ರೆ ಕೆಟ್ಟರೆ ಸಾಕು, ಬಲಹೀನತೆ ಹೆಚ್ಚಾಗುತ್ತದೆ. ನಾನು ದಿನೇ ದಿನೇ ಅಧಿಕವಾಗಿ ಬಲಹೀನಳಾದೆನು. ಕೆಲವೇ ದಿನಗಳಲ್ಲಿ ಹಳದಿ ಕಾಮಲೆ ಪ್ರಾರಂಭವಾಯಿತು. ನನ್ನ ಶರೀರ ಎಷ್ಟು ಬಲಹೀನವಾಗಿದ್ದರೂ ಮನೆಯ ಹಾಗೂ ಸಭೆಯ ಕಾರ್ಯಗಳೆಲ್ಲವನ್ನು ಬಹಳ ಕಷ್ಟದಿಂದ ಮಾಡುತ್ತಲೇ ಇದ್ದೆನು. ಒಂದು ದಿನ ನಾನು ಇದೇ ಸ್ಥಿತಿಯಲ್ಲಿದ್ದರೂ ಕೂಡ ಬೇರೊಬ್ಬ ಸಹೋದರಿಗೆ ಸಭೆಯಲ್ಲಿ ಪ್ರಾರ್ಥಿಸಲು ಮೊಣಕಾಲು ಊರಿದೆನು. ಪ್ರಾರ್ಥಿಸಿದ ನಂತರ ತಿರುಗಿ ಎದ್ದು ಕುಳಿತುಕೊಳ್ಳಲು ನನ್ನಿಂದ ಆಗಲಿಲ್ಲ. ಬಹಳ ಶ್ರಮದಿಂದ ಒಂದು ಕುರ್ಚಿಯನ್ನು ಹಿಡಿದು ಎದ್ದು ನಿಂತೆನು. ಇದು ಬೇರೆ ಯಾರಿಗೂ ಗೊತ್ತಾಗಲಿಲ್ಲ. ನನಗೆ ಗೊತ್ತಾಗಲಿಲ್ಲ ನಾನು ಎಷ್ಟು ಮೋಸಕರವಾದ ಸ್ಥಿತಿಯಲ್ಲಿದ್ದೇನೆಂದು. ನಾನು ನನ್ನ ಯಜಮಾನರಾದ ಜಾನ್ ರವರು ಸತ್ಯವೇದ ವಾಕ್ಯಗಳಲ್ಲಿ ಬಹಳ ನಂಬಿಕೆ ಇಟ್ಟಿದ್ದೆವು. ನಾವಿಬ್ಬರು ಕರ್ತನನ್ನು ಹುಡುಕಿದೆವು, ಏಕ ಮನಸ್ಸಿನಿಂದ ಪ್ರಾರ್ಥಿಸಿದೆವು. ಯಾಕೋಬ 5:14-15 ವಚನದ ಪ್ರಕಾರ ನನಗೆ ಎಣ್ಣೆ ಹಚ್ಚಿ ಪ್ರಾರ್ಥಿಸಿದರು. ನನಗೆ ಏನೇನು ತಿಳಿಯಿತೋ ಅದೆಲ್ಲವನ್ನು ಮಾಡಿದೆನು. ಆದರೆ ನನ್ನ ಸ್ಥಿತಿಯು ದಿನ ದಿನಕ್ಕೆ ಗಂಭೀರವಾಗುತ್ತಾ ಬಂತು. ಇಂಥ ಸ್ಥಿತಿಯಲ್ಲಿ ನಮ್ಮ ಸಭೆಯಾದ ಲೇಕ್ವುಡ್ ಆಲಯದಲ್ಲಿ ವರ್ಷಾಂತ್ಯದ ಸ್ತೋತ್ರಯಜ್ಞದ ಆರಾಧನೆ ನಡೆಯಬೇಕಾಗಿತ್ತು. ಅದಕ್ಕಾಗಿ ನಾವು ಅನೇಕ ಯೋಜನೆಗಳನ್ನು ಹಾಕಿಕೊಂಡಿದ್ದೆವು. ಈ ಆಡಂಬರದ ಮಹೋತ್ಸವಕ್ಕೆವೆಂದು ಹೊಸ ಬಟ್ಟೆಗಳನ್ನು ಸಹ ಹೊಲಿಸಿ ಸಿದ್ಧ ಮಾಡಿದೆನು. ಆ ಮಹೋತ್ಸವಕ್ಕೆ ಹೋಗುವ ಮೊದಲು ಒಬ್ಬ ವೈದ್ಯರನ್ನು ಸಂಪರ್ಕಿಸಿ ಚಿಕಿತ್ಸೆ ಪಡೆದು ನಂತರ ಆ ಕೂಟಕ್ಕೆ ಹೋಗೋಣವೆಂದು ತೀರ್ಮಾನಿಸಿಕೊಂಡಿದ್ದೆವು. ನಾವು ನಂಬಿಕೆ ಎಂಬ ಪಟ್ಟಣದಿಂದ ಒಬ್ಬ ವೈದ್ಯರನ್ನು ಕಾಣಬೇಕೆಂದು ಕೇಳಿಕೊಂಡೆವು. ಅವರು ಹೌಸ್ಟನ್ ಎಂಬ ಪಟ್ಟಣದ ಪಕ್ಕದಲ್ಲಿರುವ ಒಬ್ಬ ವೈದ್ಯರನ್ನು ಕುರಿತು ಹೇಳಿದರು. ಅವರು ಬಹಳ ಪ್ರಸಿದ್ಧಿ ಹೊಂದಿದರು. ಇಂಟರ್ನಲ್ ಮೆಡಿಕಲ್ ಸ್ಪೆಷಲಿಸ್ಟ್, ಒಬ್ಬ ಒಳ್ಳೆ ಕ್ರೈಸ್ತರು ಕೂಡ ಆಗಿದ್ದರು. ಅವರು ನನ್ನನ್ನು ಪರೀಕ್ಷಿಸಿ ಹೀಗೆಂದರು, ಶ್ರೀಮತಿ ಆಸ್ಟಿನ್ ರವರೇ, ನೀವು ಕೆಲವು ದಿನಗಳು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಬೇಕು. ಅಲ್ಲಿ ಬೇರೆ ಬೇರೆ ಪರೀಕ್ಷೆಗಳಾಗಬೇಕು ಎಂದರು. ಅದಕ್ಕೆ ನಾನು ಔಟ್ ಪೇಷಂಟ್ ಆಗಬಹುದೇ ಎಂದು ಕೇಳಿದೆನು. ಅವರು ಇಲ್ಲ, ನೀವು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಲೇಬೇಕು ಎಂದರು. ನಾನು ಸರಿ ಎಂದು ಒಪ್ಪಿಕೊಂಡೆನು. ಒಂದು ವೇಳೆ 2 ಇಲ್ಲವೇ 3 ದಿನಗಳು ಆಸ್ಪತ್ರೆಯಲ್ಲಿದ್ದು ಮನೆಗೆ ಹಿಂತಿರುಗಿ ಹೋಗಬಹುದೆಂದು ನೆನೆಸಿದನು. ಆದರೆ ಕೊನೆಯಲ್ಲಿ ನಾನು 20 ದಿನಗಳು ಆಸ್ಪತ್ರೆಯಲ್ಲಿರಬೇಕಾಯಿತು. ಯಾವ ರೀತಿಯ ಪರಿಶೋಧನೆಗಳು ಮಾಡಬೇಕು ಅದೆಲ್ಲವನ್ನು ಮಾಡಿದರು. ಸೊನೋಗ್ರಾಮ್, 2 CT ಸ್ಕ್ಯಾನ್, ಶರೀರದ ಒಳಗೆ ಹೊರಗೆ ಕೆಳಭಾಗದಲ್ಲಿ ಜಿ ಪರಿಶೋಧನೆಗಳು, ಮೂಳೆಗಳ ಬಯಾಪ್ಸಿ, ಗರ್ಭಚೀಲದ ಬಯಾಪ್ಸಿ ಎಂದು ಎಲ್ಲ ರೀತಿಯ ಪರಿಶೋಧನೆಗಳನ್ನು ಮಾಡಿ ಮುಗಿಸಿದರು. ಮೊದಲು ವೈದ್ಯರು ಕಿಡ್ನಿಯಲ್ಲಿ ಏನೋ ಕ್ರಿಮಿಗಳಿಂದ ತೊಂದರೆಯಾಗಿದೆ ಎಂದರು.
ಆಗ ನಾನು ಇಂಡಿಯಾ ದೇಶಕ್ಕೆ ಸೇವೆಗೆಂದು ಹೋಗಿದ್ದಾಗ ಅಲ್ಲಿ ಏನಾದರೂ ತೊಂದರೆಯಾಗಿರಬಹುದೆಂದು ನೆನೆಸಿದನು. ನಾನಾ ರೀತಿಯ ಔಷಧಿಗಳನ್ನು ಕೊಟ್ಟರು. ಅದು ಗೊಡ್ಡೆಯನ್ನು ವಾಸಿ ಮಾಡುತ್ತದೆಂದು ಅಂದುಕೊಂಡರು. ಆದರೆ ಆ ಔಷಧಗಳಿಂದ ಸೈಡ್ ಎಫೆಕ್ಟಿನಿಂದ ಬಹಳ ತೊಂದರೆಗೆ ಒಳಗಾದೆನು. ಔಷಧಿಗಳ ಸೇವನೆಯಿಂದ ನನಗೆ ಶರೀರದ ಸೋಲುವಿಕೆ ಬಹಳವಾಯಿತು. ಆಹಾರ ಸೇವಿಸುವುದಕ್ಕೆ ಆಗದೆ ಹೋಯಿತು. ಹಸಿವೆಯಿಲ್ಲದೆ ವಾಂತಿ ಬರುವ ಹಾಗಾಗುತ್ತಿತ್ತು. ಹೃದಯದಲ್ಲಿ ಕಳವಳ, ಭಯದಿಂದ ಪೂರ ಬಲಹೀನಳಾಗಿ ಮಂಚವನ್ನು ಬಿಟ್ಟು ಇಳಿಯಲು ಆಗದೆ ಹೋಯಿತು. ತಿರುಗಿ ಬೇರೆ ರೀತಿಯ ಪರಿಶೋಧನೆಗಳನ್ನು ಮಾಡಿದರು. ಈ ಸಾರಿ ಯಾವ ಕ್ರಿಮಿಗಳು ಕಾಣಲಿಲ್ಲ. ಇದು ಒಂದು ತಿಳಿಯದ ಒಗಟಾಗಿ ಹೋಯಿತು. ಕೊನೆಯಲ್ಲಿ ಒಂದು ದಿನ ಆ ವೈದ್ಯರು, ನಿಮ್ಮ ರಕ್ತ ಪರಿಶೋಧನೆಗಾಗಿ ಸಿನ್ಸಿನಾಟಿ ಎಂಬ ಊರಿನಲ್ಲಿರುವ ಲ್ಯಾಬಿಗೆ ಕಳಿಸಬೇಕೆಂದಿರುತ್ತೇನೆ ಎಂದರು. ಅದಕ್ಕೆ ನಾನು ಅಲ್ಲಿಗೆ ಏಕೆ ಕಳಿಸುವಿರಿ ಎಂದು ಕೇಳಿದೆನು. ಅದಕ್ಕವರು ಸುಮ್ಮನೆ ನನ್ನ ಮನಸ್ಸು ಸಮಾಧಾನಕ್ಕಾಗಿ ಕಳಿಸುತ್ತಿದ್ದೇನೆ ಎಂದರು. ಕ್ಯಾನ್ಸರ್ ಕಾಯಿಲೆ ಮರಣದಂಡನೆ. ಕ್ಯಾನ್ಸರ್. ಆ ಮಾತೆ ಭಯಂಕರ. ಕೇಳಿದ ತಕ್ಷಣವೇ ಗಾಬರಿಗೊಂಡೆನು. ಇದುವರೆಗೆ ನನಗೆ ಕ್ಯಾನ್ಸರ್ ಕಾಯಿಲೆ ಬರುತ್ತದೆಂದು ನೆನೆಸಿರಲೇ ಇಲ್ಲ. ಹಲವಾರು ವರ್ಷಗಳಿಂದಲೂ ನಾನು ನನಗೆ ಯಾವ ಭಯಂಕರ ರೋಗಗಳು ಬಾರದಿರಲಿ ಎಂದು ಹರಕೆ ಮಾಡಿಕೊಂಡಿದ್ದೆನು. ವೈದ್ಯರು ಹಾಗೆ ಹೇಳುತ್ತಾರೆಂದು ನಾನು ನಿರೀಕ್ಷಿಸಿರಲಿಲ್ಲ. ಕ್ಯಾನ್ಸರ್ ಎಂಬ ಶಬ್ದವನ್ನು ಉಚ್ಚರಿಸಲೇಬೇಡಿರಿ ಎಂದು ಹೇಳಿದೆನು. ನಾನು ನನ್ನ ಪತಿಯಾದ ಜಾನ್ರೊಂದಿಗೆ ಫೋನಿನ ಮೂಲಕವಾಗಿ ವೈದ್ಯರು ಹೇಳಿದುದನ್ನು ತಿಳಿಸಿದೆನು. ದಯವಿಟ್ಟು ನೀವು ಕ್ಯಾನ್ಸರ್ ಕಾಯಿಲೆಯ ಬಗ್ಗೆ ಮಾತನಾಡಲೇಬೇಡಿರಿ, ನನಗೆ ಈ ಕ್ಯಾನ್ಸರ್ ಕಾಯಿಲೆ ಬೇಡ ಎಂದು ಹೇಳಿ ಗೋಳಾಡಿದೆನು. ಗುರುವಾರ ಡಿಸೆಂಬರ್ 10ರಂದು ನನ್ನ ಪತಿಯು ನನ್ನನ್ನು ಆಸ್ಪತ್ರೆಯಲ್ಲಿ ಸಂಧಿಸಲು ಬಂದರು. ನನ್ನ ಕೋಣೆಯೊಳಗೆ ಅವರು ಬರುವ ಮೊದಲೇ ವೈದ್ಯರು ಅವರನ್ನು ತಡೆದು, ಪಾಸ್ಟರ್, ನಿಮ್ಮ ಪತ್ನಿಗೆ ಲಿವರಿನಲ್ಲಿ ಕ್ಯಾನ್ಸರ್ ಬಂದಿದೆ. ಕಿಮೊಥೆರಪಿ ಕೊಟ್ಟರೂ ಕೊಡದಿದ್ದರೂ ಇನ್ನು ಕೆಲವೇ ವಾರಗಳು ಮಾತ್ರ ಅವರು ಬದುಕಿರುತ್ತಾರಷ್ಟೇ. ನಾವು ಅವರಿಗೆ ಚಿಕಿತ್ಸೆ ಕೊಡಲು ತಯಾರಾಗಿದ್ದೇವೆ. ಏನೇ ಆಗಲಿ ಕೊಂಚ ಕಾಲ ಮಾತ್ರವೇ ಅವರು ಬದುಕಿದ್ದರಷ್ಟೇ ಎಂದರು. ಮೊದಲು ಆಗಿದ್ದ ಕ್ಯಾನ್ಸರ್ ಗಡ್ಡೆಯನ್ನು ನಮ್ಮಿಂದ ಕಂಡುಹಿಡಿಯಲು ಆಗಲಿಲ್ಲ. ಅದು ಶರೀರದ ಯಾವ ಭಾಗದಲ್ಲಿ ಆಗಿದೆ ಎಂಬುದು ನಮಗೆ ತಿಳಿಯುತ್ತಿಲ್ಲ. ಇದು ನಮಗೆ ಆಶ್ಚರ್ಯವಾಗಿ ತೋರುತ್ತಿದೆ. ಸಾಮಾನ್ಯವಾಗಿ ಕ್ಯಾನ್ಸರ್ ಕಾಯಿಲೆಯ ಗುಣಲಕ್ಷಣಗಳು ಆರಂಭದಲ್ಲಿಯೇ ತಿಳಿದುಬಿಡುತ್ತದೆ. ನಂತರ ಇತರ ಭಾಗಗಳಿಗೂ ಅದು ಹರಡುತ್ತದೆ. ಆದರೆ ಅದನ್ನು ನಮ್ಮಿಂದ ಕಂಡುಹಿಡಿಯುವುದಕ್ಕೆ ಆಗಲಿಲ್ಲ. ನೀವು ಅಪ್ಪಣೆ ಕೊಟ್ಟರೆ ನಾವು ಒಂದು ಸಣ್ಣ ಆಪರೇಷನ್ ಮಾಡಲಿಕ್ಕಿದ್ದೇವೆ ಎಂದರು. ನನ್ನ ಪತಿಗೆ ಆ ಮಾತುಗಳನ್ನು ನಂಬಲು ಸಾಧ್ಯವಾಗಲಿಲ್ಲ. ಅವರು ಹೇಳಿದರು, ವೈದ್ಯರೇ, ನಾನು ನನ್ನ ಪತ್ನಿಯನ್ನು ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ನಾವು ಪ್ರಾರ್ಥಿಸಿ ಕರ್ತನ ಚಿತ್ತವನ್ನು ತಿಳಿಯಲು ಕಾದಿರುತ್ತೇವೆ. ನಂತರ ಏನು ಮಾಡಬೇಕೆಂದು ತೀರ್ಮಾನಿಸುತ್ತೇವೆ. ನಾವು ಅದ್ಭುತಗಳನ್ನು ನಂಬುತ್ತೇವೆ. ಎಲ್ಲ ಅದ್ಭುತ ಮಹತ್ ಕಾರ್ಯಗಳನ್ನು ಮಾಡುವ ಯೇಸು ಕ್ರಿಸ್ತನು ನಮ್ಮೊಂದಿಗಿದ್ದಾನೆ ಎಂದು ಹೇಳಿದರು. ಸರಿ ಪಾಸ್ಟರ್, ನಿಜವಾಗಿಯೂ ನಿಮಗೆ ಅದ್ಭುತಗಳು ಆಗಲೇಬೇಕು ಎಂದು ವೈದ್ಯರು ಹೇಳಿದರು. ವೈದ್ಯರು ತನ್ನ ಬಳಿ ಹೇಳಿದ್ದೆಲ್ಲವನ್ನು ನನ್ನ ಪತಿಯಾದ ಜಾನ್ರವರು ನನಗೆ ತಿಳಿಸಿದಾಗ ನಾನು ಗಾಬರಿಗೊಂಡೆನು. ಏಕೆಂದರೆ ನಾನು ಭಯದಿಂದ ಅಳಲಿಲ್ಲ, ಗೋಳಾಡಲಿಲ್ಲ, ಶಾಂತಳಾಗಿ ಎಲ್ಲವನ್ನು ಕೇಳಿದೆನು. ವೈದ್ಯರು ಕೂಡ ನಮ್ಮ ಜೊತೆಯಲ್ಲಿ ಕುಳಿತು ಸಮಾಧಾನದಿಂದ ಮಾತನಾಡಿದರು. ಆದರೆ ಒಂದು ಸಂಭವ ನನ್ನನ್ನು ಕಂಗೆಡಿಸಿತು. ನನ್ನ ಮಗ ಪೌಲ್ ಏರ್ಮನ್ ಆಸ್ಪತ್ರೆಯಲ್ಲಿ ಹೌಸ್ ಸರ್ಜನ್ ಡಾಕ್ಟರ್ ಆಗಲು ಟ್ರೈನಿಂಗ್ ತೆಗೆದುಕೊಳ್ಳುತ್ತಿದ್ದನು. ಆ ಸ್ಥಳವು ನಾವು ತಂಗಿದ ಸ್ಥಳದಿಂದ ಸ್ವಲ್ಪ ದೂರದಲ್ಲಿ ಮಾತ್ರವೇ ಇತ್ತು. ನನ್ನ ಪತಿಯು ಫೋನ್ ಮೂಲಕ ಅವನೊಂದಿಗೆ ಮಾತನಾಡಿ, ಮಗನೇ, ಬೇಗನೆ ಆಸ್ಪತ್ರೆಗೆ ಬಾ, ನೀನು ನಿನ್ನ ತಾಯಿಯನ್ನು ಈಗಲೇ ನೋಡಬೇಕು ಎಂದು ಹೇಳಿ ಕರೆದರು. ಅವನು ಅಲ್ಲಿಗೆ ಬೇಗ ಬಂದನು. ಸ್ವಲ್ಪ ಸಮಯದಲ್ಲಿ ಜೋರಾಗಿ ಅಳುವ ಶಬ್ದ ಕೇಳಿಸಿತು. ನನಗೆ ಮೊದಲು ಗೊತ್ತಾಗಲಿಲ್ಲ ಯಾರು ಅಳುತ್ತಾರೆಂದು. ನಂತರ ತಿಳಿಯಿತು ಅದು ನನ್ನ ಚಿಕ್ಕ ಮಗನು ಅಳುವ ಶಬ್ದವೆಂದು. ನಾನು ಕಾಯಿಲೆ ಬಿದ್ದ ಮೊದಲ ವಾರದಿಂದಲೂ ಅವನು ನನ್ನನ್ನು ಚೆನ್ನಾಗಿ ಗಮನಿಸಿಕೊಳ್ಳುತ್ತಿದ್ದನು. ಅವನು ಒಬ್ಬ ವೈದ್ಯನಾಗಿದ್ದುದರಿಂದ ಲಿವರ್ ಕ್ಯಾನ್ಸರ್ ಬಂದರೆ ಏನಾಗ್ತದೆಂದು ಅವನಿಗೆ ಚೆನ್ನಾಗಿ ತಿಳಿದಿತ್ತು. ಆದ್ದರಿಂದಲೇ ಅವನು ಬಹಳ ಚಿಂತೆಯುಳ್ಳವನಾಗಿದ್ದನು. ನನ್ನ ಮಗ ಪೌಲ್ಗೆ ಚೆನ್ನಾಗಿ ಗೊತ್ತು ಕರ್ತನು ನನ್ನನ್ನು ಗುಣಪಡಿಸಲು ಶಕ್ತನು ಎಂದು. ಆದರೂ ಅವನು ವೈದ್ಯನಾಗಿದ್ದರಿಂದ ಈ ಕ್ಯಾನ್ಸರ್ ಕಾಯಿಲೆಯಿಂದ ಗುಣ ಹೊಂದುವ ಸಾಧ್ಯತೆ ಕಡಿಮೆ ಎಂದು, ಹೀಗೆ ಬಾಧಿಸಲ್ಪಟ್ಟವರು ಬದುಕುವ ನಂಬಿಕೆ ಕಡಿಮೆ. ಪೌಲ್ ನನ್ನ ಕೋಣೆಗೆ ಬಂದಾಗ ಹೇಳಿದೆನು, ಮಗನೇ, ನಮಗೆ ಒಂದು ಯುದ್ಧವಿದೆ. ನೀನು ಸಹ ಈ ಹೋರಾಟದಲ್ಲಿ ನಿನ್ನ ತೋಳನ್ನು ಕೂಡಿಸಬೇಕು ಎಂದೆನು. ಅದಕ್ಕವನು ಸರಿ ಅಮ್ಮ ಎಂದು ಒಪ್ಪಿಕೊಂಡನು. ಅವನು ತನ್ನನ್ನು ದೃಢಪಡಿಸಿಕೊಂಡನು. ಈ ಕಾಯಿಲೆಯನ್ನು ನಾನು ಎದುರಿಸಿ ನಿಂತ ದಿನಗಳೆಲ್ಲ
ಅವನು ನನಗೆ ಬೆಂಬಲವಾಗಿ ನಿಂತನು. ನನ್ನ ಇಡೀ ಕುಟುಂಬವು ನನಗೆ ಒತ್ತಾಸೆಯಾಗಿ ನಿಂತಿತು. ಕರ್ತನ ಮೇಲೆ ನಂಬಿಕೆಯಿಟ್ಟು ಹೋರಾಡಿ ಪ್ರಾರ್ಥಿಸಿದರು. ನಾನು ನನ್ನ ತಂದೆ ತಾಯಿಗೆ ಒಬ್ಬಳೇ ಮಗಳು. ಆದರೂ ನನ್ನ ತಂದೆ ತಾಯಿಗಳು ಆ ವೃದ್ಧಾಪ್ಯದಲ್ಲಿಯೂ ಕೂಡ ಕಂಗಾಲಾಗದೆ ಸೋತು ಹೋಗದೆ ಆಸಕ್ತಿಯಿಂದ ಪ್ರಾರ್ಥಿಸಿದರು. ನನ್ನನ್ನು ಬಲಪಡಿಸಲು ನನ್ನ ಸಹಾಯಕ್ಕೆ ನಿಂತರು. ನಾನು ಆಸ್ಪತ್ರೆಯಿಂದ ಮನೆಗೆ ಹಿಂತಿರುಗುವವರೆಗೂ ನಮ್ಮ ಮನೆಯಲ್ಲಿದ್ದು ಎಲ್ಲ ಕೆಲಸ ಕಾರ್ಯಗಳನ್ನು ನೋಡಿಕೊಂಡರು. ಮನೆಗೆ ಹಿಂತಿರುಗಿದೆನು. ಡಿಸೆಂಬರ್ ತಿಂಗಳ 10ನೇ ತಾರೀಕು 1980ನೇ ವರ್ಷ ನಾನು ಮನೆಗೆ ಹಿಂದಿರುಗಿದೆನು. ನಂತರ ನಾನು ತಿರುಗಿ ಆಸ್ಪತ್ರೆಗೆ ಹೋಗಲೇ ಇಲ್ಲ. ಏನೇ ಆಗಲಿ, ನಾನು ನಿಮಗೆ ಹೇಳುವ ಬುದ್ಧಿಮಾತೇನೆಂದರೆ, ನಿಮಗೆ ಒಂದು ವೇಳೆ ಕ್ಯಾನ್ಸರ್ ಕಾಯಿಲೆ ಇರುವುದಾದರೆ ನೀವು ಕಿಮೋಥೆರಪಿ ತೆಗೆದುಕೊಂಡರೆ ಉಪಯೋಗವಾಗುತ್ತದೆ ಎಂದು ನೆನೆಸಿದರೆ ಹಾಗೆಯೇ ಮಾಡಿರಿ. ನಿಮ್ಮ ಹೃದಯದಲ್ಲಿ ನಿಮಗೆ ಯಾವ ಮಾರ್ಗ ಸಮಾಧಾನವೆಂದು ತೋರುತ್ತದೋ ಹಾಗೆಯೇ ಮಾಡಿರಿ. ನಾನು ಮಾಡಿದ ಹಾಗೆ ನೀವು ಮಾಡಿರಿ ಎಂದು ನಾನು ಯಾರನ್ನು ಬಲವಂತ ಮಾಡುವುದಿಲ್ಲ. ಡಾಕ್ಟರುಗಳು ನನ್ನನ್ನು ಕಿಮೋಥೆರಪಿ ತೆಗೆದುಕೊಂಡರೆ ಕೆಲವು ವಾರಗಳು ಮಾತ್ರ ಬದುಕುವಿರಿ ಎಂದು ಹೇಳಿದ್ದರು. ಆದುದರಿಂದಲೇ ನಾನು ಆ ಚಿಕಿತ್ಸೆಯನ್ನು ತೆಗೆದುಕೊಳ್ಳಲು ಒಪ್ಪಲಿಲ್ಲ. ಕರ್ತನು ಒಬ್ಬರನ್ನೊಬ್ಬರನ್ನು ತನ್ನ ಚಿತ್ತಕ್ಕನುಸಾರವಾಗಿ ಒಂದೊಂದು ಮಾರ್ಗದಲ್ಲಿ ನಡೆಸುತ್ತಾನೆ. ಈ ನಂಬಿಕೆಯಲ್ಲಿ ಕರ್ತನು ನನ್ನನ್ನು ನಡೆಸಿದನು. ನನ್ನ ನಂಬಿಕೆಯೇ ನನ್ನನ್ನು ನಡೆಸಿತು. ನಾನು ಆಸ್ಪತ್ರೆಯಲ್ಲಿರುವಾಗ ನಾನು ಬಹಳ ಬಲಹೀನಳಾಗಿದ್ದೆ. ಬಹಳವಾಗಿ ಔಷಧಗಳನ್ನು ಸೇವಿಸುವುದರಿಂದ ನನಗೆ ಯೋಚಿಸಲು ಪ್ರಾರ್ಥಿಸಲು ಆಗುತ್ತಿರಲಿಲ್ಲ. ಆದುದರಿಂದ ನಾನು ಇತರರ ಪ್ರಾರ್ಥನೆಯನ್ನು ಆತುಕೊಂಡಿದ್ದೆನು. ಡಾಕ್ಟರ್ ಆರಲ್ ರಾಬರ್ಟ್ಸ್ರವರು, ಕೆನೆತ್ ಎಗೇನ್ಸ್ ರವರು ಫೋನ್ ಮೂಲಕ ಪ್ರಾರ್ಥಿಸಿದರು. ಡಾಕ್ಟರ್ ಕೆನೆತ್ ಕೋಪ್ಲ್ಯಾಂಡ್ ರವರು, ಡಾಕ್ಟರ್ DL ಆಸ್ಪರಿನ್ ಅವರ ಪತ್ನಿ ಡೇಸಿ ಆಸ್ಪರಿನ್ ರವರು ನನಗೋಸ್ಕರ ದೂರವಾಣಿಯ ಮೂಲಕ ಮಾತನಾಡಿದರು ಹಾಗೂ ಪ್ರಾರ್ಥಿಸಿದರು ಹಾಗೂ ಆಸ್ಪತ್ರೆಗೆ ಬಂದು ನೇರವಾಗಿ ನನಗೆ ಪ್ರಾರ್ಥಿಸಿದರು. ಎಲ್ಲಕ್ಕಿಂತಲೂ ಮೇಲಾಗಿ ನನ್ನ ಪತಿಯ ಜಾನ್ ರವರ ಪ್ರಾರ್ಥನೆಯನ್ನು ಹೆಚ್ಚಾಗಿ ನಾನು ಆತುಕೊಂಡೆನು. ಅವರು ದೇವರ ವಾಕ್ಯವನ್ನು ಬೋಧಿಸುವವರು. ಅವರೊಂದಿಗೆ ನಾನು 44 ವರ್ಷಗಳು ವಿವಾಹ ಜೀವಿತವನ್ನು ನಡೆಸಿದ್ದೇನೆ. ಅವರು ಯಾವಾಗಲೂ ಕರ್ತನ ವಾಕ್ಯವನ್ನು ಹೇಳಿ ನನ್ನನ್ನು ಬಲಪಡಿಸುತ್ತಿದ್ದರು. ನಾನು ನನ್ನ ಸಭೆಯ ಲೇಕ್ವುಡ್ ಆಲಯದ ವಿಶ್ವಾಸಿಗಳಿಂದಲೂ ಅವರ ಉಪವಾಸ ಪ್ರಾರ್ಥನೆಯಿಂದಲೂ ನಾನು ಬಲ ಹೊಂದಿದೆನು. ಇತರರ ಪ್ರಾರ್ಥನೆಯೂ ಕೂಡ ನನ್ನನ್ನು ಉತ್ತೇಜಿಸಿತು. ನಾನು ಮನೆಗೆ ಬಂದ ನಂತರ ನನ್ನ ಆತ್ಮದಲ್ಲಿ ನಾನು ಇನ್ನೂ ಪೂರ್ಣ ಗುಣ ಹೊಂದುವುದು ಯೇಸು ಕ್ರಿಸ್ತನಿಗೂ ನನಗೂ ನಡುವೆ ಇರುವ ವೈಯಕ್ತಿಕ ಕಾರ್ಯದಿಂದ ಮಾತ್ರವೇ ಎಂದು ತಿಳಿದೆನು. ಒಂದು ದಿನ ಬೆಳಗಿನ ಸಮಯದಲ್ಲಿ ಕರ್ತನು ನನ್ನ ಹೃದಯದಲ್ಲಿ, ನಿನ್ನ ಪತಿಯ ನಂಬಿಕೆ ಅಲ್ಲ, ಕೆನೆತ್ ಎಗೇನ್ರವರ ನಂಬಿಕೆಯೂ ಅಲ್ಲ, ಓರಲ್ ರಾಬರ್ಟ್ಸ್ ಅವರ ನಂಬಿಕೆಯೂ ಅಲ್ಲ, ನಿನ್ನ ನಂಬಿಕೆ ಮಾತ್ರವೇ ನಿನ್ನನ್ನು ರಕ್ಷಿಸುತ್ತದೆ ಎಂದು ಮಾತನಾಡಿದನು. ಆ ಸಮಯದಲ್ಲಿ ನನಗೆ ಇನ್ನೂ ನನ್ನ ರಕ್ಷಕನಾದ ಯೇಸುವಿನ ಪ್ರೀತಿ ಮಾತ್ರವೇ ಈ ಕಾರ್ಯದಲ್ಲಿ ಜಯ ಹೊಂದಲು ಸಾಧ್ಯವೆಂಬುದನ್ನು ಸ್ಪಷ್ಟವಾಗಿ ತಿಳಿದೆನು. ಮೊದಲೇ ನನ್ನ ಕುಟುಂಬದಲ್ಲಿ ಒಂದು ಅದ್ಭುತ ಕಾರ್ಯ ನಡೆದಿತ್ತು. ನನ್ನ ಮಗಳು ಲೀಸಾ ಮೂಳೆಯ ಬೆಳವಣಿಗೆ ಇಲ್ಲದೆ ಹುಟ್ಟಿದಳು. ನಿನ್ನ ಮಾತಿನಲ್ಲಿ ಅದ್ಭುತ ಸುಖವುಂಟು ಎಂಬ ಪುಸ್ತಕದಲ್ಲಿ ನನ್ನ ಪತಿ ಜಾನ್ ಆಸ್ಟಿನ್ ಮಗಳು ಲೀಸಳಿಗೆ ನಡೆದ ಅದ್ಭುತವನ್ನು ಕುರಿತು ಬರೆದಿದ್ದಾರೆ. ಲೀಸಾ ಈಗ ಬೆಳೆದು ಸುಂದರ ಯುವತಿಯಾಗಿದ್ದಾಳೆ. ಅವಳು ಮೊಳೆಯ ಬೆಳವಣಿಗೆ ಇಲ್ಲದೆ ಹುಟ್ಟಿದುದಕ್ಕಾಗಿ ನಾನು ನನ್ನ ಪತಿಯು ನಂಬಿಕೆಯಿಂದ ಹೋರಾಡಿ ಪ್ರಾರ್ಥಿಸಿದೆವು. ಆದರೂ ಈಗ ಇರುವಷ್ಟು ನಂಬಿಕೆ ನಮಗೆ ಆಗ ಇರಲಿಲ್ಲ. ಅವಳಾದರೂ ಮಗುವಾಗಿದ್ದಳು. ನಂಬಿಕೆಯ ಪ್ರಾರ್ಥನೆಯು ಅವಳಿಗೆ ಪರಿಪೂರ್ಣ ಆರೋಗ್ಯವನ್ನು ಕೊಟ್ಟಿತು. ನಂಬಿಕೆಯ ಹೋರಾಟ. ನಾನು ಮನೆಗೆ ಬಂದ ತಕ್ಷಣ ಹಾಸಿಗೆಯಲ್ಲಿ ಮಲಗಿ ಇತರರು ನನ್ನನ್ನು ಗಮನಿಸಿಕೊಳ್ಳಲಿ ಎಂದು ಕಾದಿರಲಿಲ್ಲ. ನಾನು ಹಾಗೆ ಮಾಡಿದರೆ ನನ್ನ ಅಪನಂಬಿಕೆಯನ್ನು ತೋರಿಸಿದ ಹಾಗಾಗುತ್ತಿಲ್ಲ. ಆದುದರಿಂದ ನಾನು ಇತರರಂತೆ ರಾತ್ರಿಯಲ್ಲಿ ಮಾತ್ರ ಮಲಗಲು ಹೋಗುತ್ತಿದ್ದೆನು. ನಾನು ಮಧ್ಯಾಹ್ನದಲ್ಲಿ ಮಲಗುತ್ತಿರಲಿಲ್ಲ. ಆದರೂ ನನ್ನ ದೇಹಸ್ಥಿತಿ ಬಹಳ ಮೋಸಕರವಾಗಿತ್ತು. ನಾನು ಮನೆಗೆ ಬಂದ ನಂತರ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಒಳ್ಳೆ ಉಡುಪನ್ನು ಧರಿಸಿಕೊಂಡು ಸಿದ್ಧಳಾದೆನು. ಒಬ್ಬ ರೋಗಿಯ ಹಾಗಿರದೆ ಚಟುವಟಿಕೆಯಿಂದಲೇ ಇದ್ದೆನು. ನಾವಿಬ್ಬರು ಒಟ್ಟಾಗಿ ಕೂಡಿ ಪ್ರಾರ್ಥಿಸಿದೆವು. ಮತ್ತಾಯ 18:19 ವಚನದ ಪ್ರಕಾರ ಪ್ರಾರ್ಥಿಸಿದೆವು. 2-3 ಕೂಡಿ ಪ್ರಾರ್ಥಿಸುವಾಗ ನಾನು ಅಲ್ಲಿರುವೆನು ಎಂಬ ವಾಗ್ದಾನದಂತೆ ಪ್ರಾರ್ಥಿಸಿದೆವು. ಒಂದೇ ಕಾರ್ಯಕ್ಕಾಗಿ ಇಬ್ಬರು ಒಂದೇ ಮನಸ್ಸಿನಿಂದ ಪ್ರಾರ್ಥಿಸಿದರೆ ಆ ಪ್ರಾರ್ಥನೆ ತಂದೆಯಾದ ದೇವರಿಗೆ ಮುಟ್ಟುತ್ತದೆ.
ನಾನು ಆಸ್ಪತ್ರೆಯಿಂದ ಬಂದ ಮರುದಿನ ನನ್ನೊಂದಿಗೆ ಸೇರಿ ಪ್ರಾರ್ಥಿಸುವಂತೆ ನನ್ನ ಪತಿಯನ್ನು ಕೇಳಿಕೊಂಡೆನು. ನೀವೇ ಈ ಕುಟುಂಬದ ಯಜಮಾನರಾಗಿರುವುದರಿಂದ ನೀವು ಕ್ಯಾನ್ಸರ್ ಕಾಯಿಲೆಯನ್ನು ಗದರಿಸಿರಿ. ನಾವಿಬ್ಬರು ಏಕಮನಸ್ಸಿನಿಂದ ಪ್ರಾರ್ಥಿಸಿದರೆ ನಿಶ್ಚಯವಾಗಿ ಕರ್ತನು ಇದರಿಂದ ಬಿಡುಗಡೆ ಕೊಡುತ್ತಾನೆ ಎಂದು ಹೇಳಿದೆನು. ನಾವು ಹಾಗೆಯೇ ಪ್ರಾರ್ಥಿಸಿದೆವು. ನನ್ನ ಯಜಮಾನರು ನನ್ನ ತಲೆಯ ಮೇಲೆ ಎಣ್ಣೆಯನ್ನು ಹಚ್ಚಿದರು. ನಾವಿಬ್ಬರು ನನ್ನ ಮಲಗುವ ಕೋಣೆಯಲ್ಲಿ ಸಾಷ್ಟಾಂಗ ಬಿದ್ದು ಕರ್ತನ ಮುಂದೆ ಅಡ್ಡಬಿದ್ದು ತಗ್ಗಿಸಿಕೊಂಡು ಪ್ರಾರ್ಥಿಸಿದೆವು. ನನ್ನ ಯಜಮಾನರು ಅಧಿಕಾರಯುಕ್ತವಾಗಿ ಆ ಕ್ಯಾನ್ಸರ್ ಕಾಯಿಲೆಯ ಅಣುಗಳನ್ನು ಗದರಿಸಿ ನನ್ನ ಶರೀರವನ್ನು ಬಿಟ್ಟು ಹೋಗುವಂತೆ ಅಪ್ಪಣೆ ಮಾಡಿದರು. ಆ ದಿನ ಡಿಸೆಂಬರ್ 11, 1981. ಆ ದಿನದಿಂದ ಗುಣಪಡಿಸುವ ಶಕ್ತಿಯು ನನ್ನಲ್ಲಿ ಕಾರ್ಯ ಮಾಡಲು ಆರಂಭಿಸಿತು. ನಾನು ಗುಣ ಹೊಂದಿದೆನು ಎನ್ನುವ ಕರ್ತನ ಮಾತಿನ ಮೇಲೆ ನನಗೆ ನಂಬಿಕೆಯಿತ್ತು. ಆದರೆ ನನ್ನ ಶರೀರವು ಇನ್ನೂ ಆ ಸತ್ಯವನ್ನು ಒಪ್ಪಿಸಿಕೊಳ್ಳಲು ಸಿದ್ಧವಾಗಿರಲಿಲ್ಲ. ರೋಗದ ಅನೇಕ ಲಕ್ಷಣಗಳು ಇನ್ನೂ ನನ್ನಲ್ಲಿ ಕಂಡುಬರುತ್ತಿದ್ದವು. ಆದರೆ ನನ್ನ ಹೃದಯದಲ್ಲಿ ನಿಶ್ಚಯವಾದ ನಂಬಿಕೆ ನನಗಿತ್ತು. ನಾನು ಗುಣ ಹೊಂದಿದ್ದೇನೆ ಎಂದು. ಆ ವ್ಯಾಧಿಯ ಲಕ್ಷಣಗಳು ನನ್ನಿಂದ ದೂರವಾಗಲು ಅನೇಕ ದಿನಗಳು ಬೇಕಾದವು. ಕೆಲವು ಸಮಯಗಳಲ್ಲಿ ನಾನು ಸೋತು ಹೋಗಿ, ಯೇಸುವೆ, ನಾನು ಈ ಕಾಯಿಲೆಯೊಂದಿಗೆ ಹೋರಾಡುವುದಕ್ಕಿಂತಲೂ ನಿನ್ನ ಬಳಿಗೆ ಬಂದು ಸೇರುವುದೇ ಒಳ್ಳೆಯದೆನಿಸುತ್ತದಲ್ಲ ಎಂದು ಹೇಳುತ್ತಿದ್ದೆನು. ಆದರೂ ನಾನು ವಿಶ್ವಾಸದ ಹೋರಾಟವನ್ನು ಮಾಡಬೇಕಾಗಿತ್ತು. ನಾನು ಯೆಶಾಯ 43 25-26 ವಚನವನ್ನು ಆಗಾಗ್ಗೆ ಓದುತ್ತಿದ್ದೆನು. ನನಗಾಗಿ ನಾನೇ ನನಗೋಸ್ಕರ ನಿನ್ನ ದ್ರೋಹಗಳನ್ನು ಅಳಿಸಿಬಿಡುತ್ತೇನೆ, ನಿನ್ನ ಪಾಪಗಳನ್ನು ನೆನಪಿನಲ್ಲಿಡೆನು. ಮಧ್ಯರಾತ್ರಿಯಲ್ಲಿ ಎಲ್ಲರೂ ನಿದ್ರೆ ಮಾಡುತ್ತಿರುವಾಗ ನಾನು ನನ್ನ ದೇವರ ಬಳಿಯಲ್ಲಿ ಬೇಡಿಕೊಳ್ಳುತ್ತಿದ್ದೆನು. ಯೇಸುವೆ, ನಾನು ಸಾಯುವುದಿಲ್ಲ, ನಾನು ಸಾಯುವ ವಯಸ್ಸೂ ಅಲ್ಲ. ನಾವು ಮರಣವನ್ನಾಗಲಿ ಜೀವನವನ್ನಾಗಲಿ ಆರಿಸಿಕೊಳ್ಳಬಹುದು ಎಂದು ಸತ್ಯವೇದದಲ್ಲಿ ಬರೆದಿದೆ. ನೀನು ಹಾಗೆ ಹೇಳಿದ್ದಿ. ನಾನು ಜೀವವನ್ನೇ ಆರಿಸಿಕೊಳ್ಳುತ್ತೇನೆ, ನಾನು ಸಾಯುವುದಿಲ್ಲ. ನಾನು ಜೀವಿಸಿ ಕರ್ತನ ಮಹಿಮೆಯನ್ನು ಸಾರುವೆನು. ಕೀರ್ತನೆ 118:17. ನಾನು ದೇವರಿಗೆ ನೆನಪು ಮಾಡಿದೆನು. ದೇವರೇ, ನನ್ನ ಗಂಡನಿಗೆ ನನ್ನ ಅವಶ್ಯಕತೆ ಬಹಳವಿದೆ. ನನ್ನ ಮಕ್ಕಳಿಗೆ ನಾನು ಬೇಕು, ನನ್ನ ತಾಯಿ ತಂದೆಗೆ ನಾನು ಬೇಕು, ಎಲ್ಲಕ್ಕಿಂತ ಹೆಚ್ಚಾಗಿ ನಿನಗೆ ನಾನು ಬೇಕು. ನನ್ನ ಹೃದಯವನ್ನು ಪರೀಕ್ಷಿಸಿ ನೋಡಿದೆನು. ಕರ್ತನು ಕೆಲವು ಕಾರ್ಯಗಳನ್ನು ನನಗೆ ಪ್ರಕಟಿಸಿದನು. ಒಂದು ರಾತ್ರಿ 7 ಜನರಿಗೆ ಕ್ಷಮಾಪಣೆಯನ್ನು ಕೇಳಿ ಪತ್ರ ಬರೆದೆನು. ನಾನು ಯಾರ್ಯಾರ ಮೇಲೆ ಕೈಭಾವನೆಗಳನ್ನು ಇರಿಸಿಕೊಂಡಿದ್ದೇನೋ ಅವರೆಲ್ಲರಿಗೆ ಪತ್ರಗಳನ್ನು ಬರೆದೆನು. ಅವರನ್ನು ಕ್ಷಮಿಸಿದೆನು. ನಾನು ಕಾಯಿಲೆ ಬಿದ್ದಾಗ ಅನೇಕರ ಮೇಲೆ ಉರಿಗೊಂಡು ಅನೇಕರ ಮನಸ್ಸನ್ನು ನೋಯಿಸಿದೆನು. ಅದಕ್ಕಾಗಿಯೂ ಕ್ಷಮೆ ಬೇಡಿದೆನು. ನನ್ನ ಪತಿಗೂ ಮಕ್ಕಳಿಗೂ ಪತ್ರಗಳನ್ನು ಬರೆದೆನು. ನಾನು ನಂಬಿಕೆಯಲ್ಲಿ ಕಾಲೂರಿ ನಿಲ್ಲುವುದಕ್ಕೂ ಒಳ್ಳೆಯ ನಿರೀಕ್ಷೆಯಿಂದ ನನ್ನ ಆರೋಗ್ಯಕ್ಕಾಗಿ ಏನೇನು ಮಾಡಬೇಕು ಅದೆಲ್ಲವನ್ನು ಮಾಡಿದೆನು. ನನ್ನ ಮದುವೆಯ ಫೋಟೋವನ್ನು ನನ್ನೆದುರಿಗೆ ಇಟ್ಟುಕೊಳ್ಳುತ್ತಿದ್ದೆನು. ಅದನ್ನು ನೋಡಿ ಹೀಗೆ ಪ್ರಾರ್ಥಿಸುತ್ತಿದ್ದೆನು. ದೇವರೇ, ಆ ದಿನಗಳಲ್ಲಿ ನಾನು ಹೇಗೆ ಸೌಂದರ್ಯವತಿಯಾಗಿಯೂ ಆರೋಗ್ಯವಂತಳಾಗಿಯೂ ಇದ್ದೇನೆ, ಹಾಗೆಯೇ ನನ್ನನ್ನು ತಿರುಗಿ ಮಾಡಿಬಿಡು. ನಾವು ಒಂದು ಸಾರಿ ಬೆಟ್ಟದ ಮೇಲಿದ್ದೆವು. ಆಗ ನಾನು ಕುದುರೆಯ ಮೇಲೆ ಕುಳಿತು ಸವಾರಿ ಮಾಡುತ್ತಿದ್ದ ಫೋಟೋ ಬಂದಿತ್ತು. ಅದನ್ನು ನೋಡುತ್ತಾ ಹೀಗೆ ಪ್ರಾರ್ಥಿಸಿದೆನು. ದೇವರೇ, ತಿರುಗಿ ಕುದುರೆಯನ್ನು ಹತ್ತಿ ಸವಾರಿ ಮಾಡುವ ಹಾಗೆ ಪೂರ್ಣ ಆರೋಗ್ಯವನ್ನು ಕೊಡು ಎಂದು ಬೇಡಿಕೊಂಡೆನು. ನಾನು ಇನ್ನೊಂದು ವೇಳೆ ಕಾರ್ಯವನ್ನು ಮಾಡಿದೆನು. ನಾನು ಹೊರಗೆ ಹೋಗಿ ಇತರರಿಗಾಗಿ ಪ್ರಾರ್ಥಿಸಿದೆನು. ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಹರಿಕೆ ಮಾಡಿ ಒಬ್ಬರಿಗೊಬ್ಬರು ಪ್ರಾರ್ಥಿಸಿರಿ. ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹಳ ಬಲವಾಗಿದೆ. ಯಾಕೋಬ 5:16 ನೀವು ಹೋರಾಟದಲ್ಲಿಯೂ ಸಮಸ್ಯೆಗಳಲ್ಲಿ ಇರುವಾಗ ನಿಮ್ಮ ಕಷ್ಟಗಳ ಮಧ್ಯದಲ್ಲಿಯೂ ಇತರರಿಗಾಗಿ ಪ್ರಾರ್ಥಿಸಿದರೆ ನಿಮ್ಮ ಪ್ರಾರ್ಥನೆಗೆ ಕರ್ತನು ಬೇಗ ಉತ್ತರಿಸುತ್ತಾನೆ. ಕೊಡಿರಿ, ಆಗ ನಿಮಗೆ ಕೊಡುವರು. ಜಡಿದು ಅಲ್ಲಾಡಿಸಿ ಹೊರಚೆಲ್ಲುವ ಹಾಗೆ ತುಂಬ ಅಳತೆಯನ್ನು ಅಳೆದು ನಿಮ್ಮ ಸೆರಗಿಗೆ ಹಾಕುವರು. ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು. ಲೂಕ 6:38 ಅಂದನು. ನೀವು ನಿಮ್ಮ ಬಗ್ಗೆಯೂ ನಿಮ್ಮ ವ್ಯಾಧಿಯ ಬಗ್ಗೆಯೂ ಚಿಂತೆ ಮಾಡುತ್ತಿದ್ದರೆ ಬೇಗ ಬಲಹೀನರಾಗುವಿರಿ. ಕೆಲವು ಸಮಯಗಳಲ್ಲಿ ನನ್ನ ದೇಹಸ್ಥಿತಿಯಿಂದ ನನಗೆ ಬಹಳ ವೇದನೆ ಉಂಟಾಗುತ್ತಿತ್ತು. ನನಗೆ ಹೊರಗೆ ಹೋಗುವುದೆಂದರೆ ಆಗದು. ನಾನು ಮನೆಯಲ್ಲಿ ಒಂಟಿಯಾಗಿರುವಾಗ ನನ್ನ ಬಗ್ಗೆಯೂ ನನ್ನ ದೇಹಸ್ಥಿತಿಯ ಬಗ್ಗೆಯೂ ನನ್ನ ಕಾಯಿಲೆಯ ಬಗ್ಗೆಯೂ ಯೋಚಿಸಿ ಸೋತು ಹೋಗುತ್ತಿದ್ದೆನು.
ಆದರೆ ನನ್ನ ಶ್ರಮವನ್ನು ನೋಡದೆ ಹೊರಗೆ ಹೋಗಿ ಇತರರಿಗಾಗಿ ಪ್ರಾರ್ಥಿಸುವಾಗ ನನ್ನ ಬಲವು ತಿರುಗಿ ನನಗೆ ಬರುತ್ತಿತ್ತು. ಒಂದು ದಿನ ನನ್ನ ಮನೆಯಿಂದ ಸ್ವಲ್ಪ ದೂರದಲ್ಲಿದ್ದ ಆಸ್ಪತ್ರೆಗೆ ಹೋಗಿ ಒಬ್ಬ ಸ್ನೇಹಿತರಿಗಾಗಿ ಪ್ರಾರ್ಥಿಸಿ ಮನೆಗೆ ಹಿಂತಿರುಗುತ್ತಿದ್ದೆನು. ಆಗ ದೇವರು, ಒಬ್ಬ ಮನುಷ್ಯನು ಮನೆಯಲ್ಲಿಯೇ ಹಾಸಿಗೆಯಲ್ಲಿ ಇದ್ದಾನೆ, ಅವರಿಗಾಗಿ ನೀನು ಹೋಗಿ ಪ್ರಾರ್ಥಿಸು ಎಂದನು. ನನಗೆ ಬಹಳ ಆಯಾಸವಾಗಿತ್ತು. ನನಗೆ ಹೋಗಲು ಮನಸ್ಸಿಲ್ಲ. ಆದರೂ ನಾನು ಆ ಮನುಷ್ಯನನ್ನು ನೋಡಲು ಅವನ ಮನೆಗೆ ಹೋದೆನು. ಆಯಾಸದಿಂದ ನಾನು ಕೆಳಗೆ ಬಿದ್ದು ಬಿಡುವೆನೇನೋ ಎನಿಸಿತು. ಆದರೂ ಹೋಗಿ ಪ್ರಾರ್ಥಿಸಿದೆನು. ನನ್ನ ಹೃದಯದಲ್ಲಿ ದೊಡ್ಡ ಸಂತೋಷ. ನಾನು ದೇವರ ಮಾತಿಗೆ ವಿಧೇಯಳಾದೆನಲ್ಲ ಎಂದು. ಕರ್ತನ ಮಾತು ನನಗೆ ಜೀವವಾಯಿತು. ನನ್ನ ಶರೀರದಲ್ಲಿ ಆ ವ್ಯಾಧಿಯ ಗುಣಲಕ್ಷಣಗಳಿದ್ದರೂ ನಾನು ಸೋತು ಹೋಗಲಿಲ್ಲ. ನನ್ನ ಅಂತರಂಗದಲ್ಲಿ ಕರ್ತನ ಮಾತುಗಳು ಸತ್ಯ ಎಂಬುದನ್ನು ನಂಬಿದೆನು. ನನಗೆ ಕರ್ತನ ಮಾತಿನ ಮೇಲೆ ಬಹಳ ನಂಬಿಕೆ ಇತ್ತು. ಆ ನಂಬಿಕೆ ನನಗಿಲ್ಲದೆ ಇದ್ದಿದ್ದರೆ ನಾನು ಸತ್ತು ಹೋಗುತ್ತಿದ್ದನು. ಇಬ್ರಿಯ 10:23 ಹೀಗೆ ಹೇಳಿಯದೆ ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ಪರಿಗ್ರಹಿಸೋಣ. ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ಪ್ರತಿದಿನವೂ ಕರ್ತನು ತನ್ನ ಮಾತುಗಳ ಮೂಲಕವಾಗಿ ಪ್ರಕಟಿಸಿದ ಅದ್ಭುತವಾದ ಮಾತುಗಳ ಮೂಲಕ, ವಾಗ್ದಾನಗಳ ಮೂಲಕ ನಾನು ನಂಬಿಕೆಯನ್ನು, ಆಧರಣೆಯನ್ನು ಹೊಂದಿದೆನು. ನಾನು ಸತ್ಯವೇದವನ್ನು, ಅದರಲ್ಲಿರುವ ವಾಗ್ದಾನಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡೆನು. ಕರ್ತನ ಮಾತುಗಳು ನನಗೆ ಜೀವವಾದವು. ನಾನು ಪ್ರತಿದಿನವೂ ಸತ್ಯವೇದವನ್ನು ಓದಿ ವಾಕ್ಯಗಳನ್ನು ಅರಿಕೆ ಮಾಡುತ್ತಿದ್ದೆನು. ಆದರೂ ಕೆಲವು ದಿನಗಳಲ್ಲಿ ನಂಬಿಕೆಯಲ್ಲಿ ಬಿದ್ದು ಹೋಗುತ್ತಿದ್ದೆನು. ಹಾಗೆಲ್ಲ ತಪ್ಪಿಸ್ತ ಮನೋಭಾವದಿಂದ ನಾನು ಕುಗ್ಗಿ ಹೋಗುತ್ತಿದ್ದೆನು. ನಂಬಿಕೆಯ ಅರಿಕೆ ಮಾತ್ರ ಬದಲಾಗಲಿಲ್ಲ. ಆದರೂ ಕೆಲವು ಸಮಯಗಳಲ್ಲಿ ನನ್ನ ನಂಬಿಕೆ ಬಿದ್ದು ಹೋಗುತ್ತಿತ್ತು. ನಾನು ನೆನೆಸುತ್ತೇನೆ, ನನ್ನ ಹಾಗೆ ಅಧಿಕ ಜನರುಗಳು ಒಂದು ಕಾಯಿಲೆಯಿಂದ ಹೋರಾಡುವವರು ವ್ಯಾಧಿಯ ಲಕ್ಷಣಗಳು ಹೋಗದೇ ಇದ್ದರೆ ಕೆಲವು ಸಮಯಗಳಲ್ಲಿ ಸೋತು ಹೋಗುತ್ತಾರೆ. ಆದುದರಿಂದ ಇದನ್ನು ಕುರಿತು ಒಂದು ದಿನ ನನ್ನ ಯಜಮಾನರೊಂದಿಗೆ ಮಾತಾಡಿದೆನು. ನನ್ನ ನಂಬಿಕೆ ಕುಂದಿ ಹೋಗುವುದು ನನ್ನ ಮನಸ್ಸಿನಲ್ಲಿ ಮಾತ್ರ, ನನ್ನ ಹೃದಯದಲ್ಲಿಯೂ ಅಂತರಂಗದಲ್ಲಿಯೂ ಅಲ್ಲವೆಂದು ನನಗೆ ಗೊತ್ತಾಗಿದೆ. ಒಂದು ದಿನ ನನ್ನ ಯಜಮಾನರು ಕೇಳಿದರು, ಡೋಡಿ, ನಿನ್ನ ನಂಬಿಕೆ ಕಡಿಮೆಯಾಗಿದೆಯಾ ಎಂದು. ಅದಕ್ಕೆ ನಾನು, ಇಲ್ಲ, ನನಗೆ ಕರ್ತನ ಮಾತಿನಲ್ಲಿ ನಂಬಿಕೆ ಇದೆ, ಅದು ಸುಳ್ಳಲ್ಲ, ಸತ್ಯ ಎಂದೆನು. ಅದಕ್ಕೆ ಅವರು, ಹಾಗಾದರೆ ಏಕೆ ನಿನ್ನಲ್ಲಿ ಕಳವಳ ಎಂದರು. ಅದಕ್ಕೆ ನಾನು, ಅದು ನನ್ನ ಹೃದಯದಲ್ಲಿ ಅಲ್ಲ, ಮೂಳೆಯಲ್ಲಿ ಅಷ್ಟೇ ಅಂದೆನು. ಹಾಗಾದರೆ ಈಗ ನಿನಗೆ ವ್ಯತ್ಯಾಸ ಗೊತ್ತಾಗಿದೆ ಎಂದು ನೆನೆಸುತ್ತೇನೆ. ನಿನ್ನ ಅಂತರಂಗದಲ್ಲಿ ಸಂಶಯವಿಲ್ಲ. ಕರ್ತನ ಮಾತುಗಳು ಸತ್ಯ ಎಂದು ನೀನು ದೃಢವಾಗಿ ನಂಬಿರುವಿ. ಆದುದರಿಂದ ಸೈತಾನನನ್ನು ನಿನ್ನ ಮನಸ್ಸಿನಲ್ಲಿ ತರುವ ಸಂಶಯಗಳನ್ನು ಎದುರಿಸಿ ನಿಲ್ಲು. ಸೈತಾನನನ್ನು ಎದುರಿಸು, ಆಗ ಅವನು ನಿನ್ನನ್ನು ಬಿಟ್ಟು ಓಡಿ ಹೋಗುತ್ತಾನೆ ಎಂದರು. ನಿಜವಾಗಿಯೂ ಈ ಪ್ರಕಟಣೆಯಿಂದ ಅಧಿಕವಾಗಿ ಬಲ ಹೊಂದಿದೆನು. ನನ್ನ ಮನದಲ್ಲಿ ದೃಢ ನಂಬಿಕೆ ಉಂಟಾಯಿತು. ಆದರೆ ಸೈತಾನನನ್ನು ಕೆಟ್ಟ ಆಲೋಚನೆಗಳಿಂದ ನನ್ನನ್ನು ಭಯಪಡಿಸುತ್ತಿದ್ದನು. ಒಂದು ವೇಳೆ ನಿಮಗೆ ಇಂಥ ಕಾಯಿಲೆ ನಿಮಗೆ ಬಂದಿರುವುದಾದರೆ, ನಂಬಿಕೆ ಕಡಿಮೆ ಇದ್ದರೆ ನಿಮ್ಮ ಆತ್ಮದಲ್ಲಿ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿರಿ. ನಿಜವಾಗಿ ನಿಮ್ಮ ಹೃದಯದಲ್ಲಿ ಕಳವಳವಿರುವುದಿಲ್ಲ. ಸೈತಾನನು ನಿಮ್ಮನ್ನು ತಪ್ಪಿಸ್ಥರನ್ನಾಗಿ ಮಾಡಲು ಸ್ಥಳ ಕೊಡಬೇಡಿರಿ. ಅವನನ್ನು ಎದುರಿಸಿ ನಿಲ್ಲಿರಿ. ನಾನು ಹೇಗೆ ಭಯದ ಮೇಲೆ ಜಯವನ್ನು ಹೊಂದಿದೆನು? ಅನೇಕರು ನನ್ನನ್ನು ಹೀಗೆ ಕೇಳುತ್ತಿದ್ದರು, ನೀವು ಭಯದಿಂದ ಹೋರಾಡುತ್ತಿರುವಿರಾ ಎಂದು. ಹೌದು, ನಾನು ಭಯದಿಂದ ಹೋರಾಡುತ್ತಿದ್ದೇನೆ. ನಾನು ಶರೀರದಲ್ಲಿ ಬಲವುಳ್ಳವಳಾಗಿದ್ದಾಗ ಒಂದು ದಿನವಾದರೂ ಭಯಪಟ್ಟಿದ್ದೇ ಇಲ್ಲ. ಆದರೆ ವ್ಯಾಧಿಯಿಂದ ಬಲಹೀನಳಾದಾಗ ಭಯವು ನನ್ನನ್ನು ಆವರಿಸಿಕೊಂಡಿರುತ್ತದೆ. ನಾನು ಒಬ್ಬ ಪ್ರಬಲ ವಿಶ್ವಾಸಿಯೂ ಬೋಧಕರು ಆಗಿರುವವರು, ಒಳ್ಳೆ ಕುರುಬರು ಆಗಿರುವವರ ಪತ್ನಿಯಾಗಿದ್ದಾಗ್ಯೂ ನಾನು ಕೂಡ ಇತರರ ಹಾಗೆ ಒಬ್ಬ ಸಾಧಾರಣ ಮನುಷ್ಯ ತಾನೇ. ನನಗೂ ಇತರರ ಹಾಗೆ ಕೋಪ, ದುಃಖ, ಭಯ ಉಂಟಾಗುವುದುಂಟು. ನನ್ನ ಒಂದೊಂದು ಯೋಚನೆಗಳನ್ನು ಕ್ರಿಸ್ತನ ಆಳ್ವಿಕೆಗೆ ಒಳಪಡಿಸಿಕೊಂಡೆನು, ಹೋರಾಡಿದೆನು. ನಾನು ನಂಬಿಕೆಯಿಂದ ಜೀವಿಸುವುದನ್ನು ಕಲಿತುಕೊಂಡೆನು. ನಾನು ನರ್ಸ್ ಆಗಿದ್ದೇನು. ವಿವಾಹಕ್ಕೆ ಮೊದಲು ರಿಜಿಸ್ಟರ್ಡ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದೆನು. ನನ್ನ ಶರೀರದ ಸ್ಥಿತಿ ಹೇಗಿರಬೇಕೆಂದು ನನಗೆ ಚೆನ್ನಾಗಿ ಗೊತ್ತು. ಅದು ಸರಿಯಾಗಿ ಕೆಲಸ ಮಾಡುತ್ತಿಲ್ಲವೆಂಬುದು ನನಗೆ ಚೆನ್ನಾಗಿ ತಿಳಿದಿತ್ತು.
ವೈದ್ಯರು ಹೇಳಿದ ಅನೇಕ ಕಾರ್ಯಗಳನ್ನು ನನ್ನಲ್ಲಿ ಭಯವನ್ನು ಹುಟ್ಟಿಸಿದವು. ಆ ಭಯದ ಆತ್ಮಕ್ಕೆ ವಿರೋಧವಾಗಿ ಹೋರಾಡಿದೆನು. ಸೈತಾನನನ್ನು ಅನೇಕ ಸಮಯಗಳಲ್ಲಿ ನನ್ನನ್ನು ಹಿಂಸೆಪಡಿಸುತ್ತಿದ್ದನು. ನೀನು ಇನ್ನೂ ಬದುಕುಳಿರುವುದು ಕೆಲವೇ ವಾರಗಳು ಮಾತ್ರ, ನೀನು ಸತ್ತು ಹೋಗುತ್ತಿ ಎಂದು ಹೇಳುತ್ತಿದ್ದನು. ನನ್ನ ಶರೀರದಲ್ಲಿ ಸಹಿಸಲಾರದ ನೋವುಗಳು, ವೇದನೆಗಳನ್ನು ತಂದುಕೊಂಡು ಹೇಳುತ್ತಿದ್ದನು. ಈಗ ನೀನು ಸತ್ತು ಹೋಗುತ್ತಿ, ನಿನ್ನ ಕುಟುಂಬದವರ ಬಳಿ ಹೇಳಿಬಿಡು. ನೀನು ಇಟ್ಟುಕೊಂಡಿರುವ ಆ ಸುಂದರವಾದ ಉಡುಪನ್ನು ನಾನು ಸತ್ತಾಗ ಹಾಕಬೇಕೆಂದು ಹೇಳು. ಅದು ನಿನಗೆ ಬಹಳ ಚೆಂದವಾಗಿ ಕಾಣುತ್ತದೆ. ಆದರೆ ಅಂಥ ಯೋಚನೆಗಳನ್ನು ಕೂಡಲೇ ಮನಸ್ಸಿನಿಂದ ತೆಗೆದು ಹಾಕುತ್ತಿದ್ದೆನು. ತಕ್ಷಣವೇ ಕರ್ತನ ಮಾತುಗಳನ್ನು ಹೇಳಿಕೊಳ್ಳುವೆನು. ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನು. ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ಕೀರ್ತನೆ 91:16. ಸೈತಾನನು ಎಲ್ಲ ವಿಧವಾದ ಕೆಟ್ಟ ಆಲೋಚನೆಗಳನ್ನು ತಂದು ನನ್ನನ್ನು ಭಯಪಡಿಸುತ್ತಿದ್ದನು. ವಿಶೇಷವಾಗಿ ಎಲ್ಲರೂ ನಿದ್ರೆ ಮಾಡುತ್ತಿರುವ ಸಮಯದಲ್ಲಿ ನನ್ನನ್ನು ಬಹಳವಾಗಿ ಹಿಂಸೆಪಡಿಸುತ್ತಿದ್ದನು. ಆಗ ನನ್ನ ಶರೀರವನ್ನು ಭಯಂಕರ ನೋವುಗಳು ಆವರಿಸುತ್ತಿದ್ದವು. ನನ್ನ ನಂಬಿಕೆಯನ್ನು ಕುಂದಿಸುವುದಕ್ಕಾಗಿಯೇ ಅವನು ಹೀಗೆ ಮಾಡುತ್ತಿದ್ದನು. ಮುಖ್ಯವಾಗಿ ಮಧ್ಯರಾತ್ರಿಯಲ್ಲಿ ಹೀಗೆ ಹೋರಾಡುತ್ತಿದ್ದೆನು. ಕೆಟ್ಟ ಯೋಚನೆಗಳು ಆಗ ಹೆಚ್ಚಾಗಿ ಬರುತ್ತಿದ್ದವು. ಹಲವು ರಾತ್ರಿಗಳಲ್ಲಿ ನಿದ್ರೆ ಮಾಡದೆ ಭಯದ ಆತ್ಮವನ್ನು ಗದರಿಸುತ್ತಿದ್ದೆನು. ಇದರಿಂದ ಶರೀರದಲ್ಲಿಯೂ ಮನಸ್ಸಿನಲ್ಲಿಯೂ ಬಹಳವಾಗಿ ಸೋತು ಹೋಗುತ್ತಿದ್ದೆನು. ಹೀಗೆ ನನ್ನ ಮನಸ್ಸಿನಲ್ಲಿ ಅಪನಂಬಿಕೆಯ ಆಲೋಚನೆಗಳು ಬಾರದ ಹಾಗೆ ಹಾಸಿಗೆಯನ್ನು ಬಿಟ್ಟು ಎದ್ದು ರಾತ್ರಿಯೆಲ್ಲ ಕೋಣೆಯನ್ನು ಸುತ್ತುತ್ತಿದ್ದೆನು. ಆಗ ನಾನು ಜೋರಾಗಿ ಆತನ ಬಾಸುಣ್ಯಗಳಿಂದ ನಮಗೆ ಗುಣವಾಯಿತು ಎಂದು ಅರಿಕೆ ಮಾಡುತ್ತಿದ್ದನು. 1 ಪೇತ್ರ 2:24 ಸತ್ಯವೇದ ವಾಕ್ಯಗಳನ್ನು ಧ್ಯಾನಿಸುತ್ತಿದ್ದೆನು. ಏಕೆಂದರೆ ದೇವರೇ ತನ್ನ ಸುಚಿತ್ತವನ್ನು ನೆರವೇರಿಸುವುದಕ್ಕಾಗಿ ನಿಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡುವವನಾಗಿದ್ದಾನೆ. ಫಿಲಿಪ್ಪಿ 2:13 ಕರ್ತನ ಮಾತುಗಳು, ವಾಗ್ದಾನಗಳು ನನ್ನನ್ನು ಬಹಳವಾಗಿ ಬಲಪಡಿಸಿದವು, ಆಧರಣೆಯನ್ನು ಕೊಟ್ಟವು. ಆದರೂ ಸೈತಾನನು ನನಗೆ ಸವಾಲನ್ನು ಹಾಕುತ್ತಿದ್ದನು. ನೋಡು, ನೀನು ಇಷ್ಟೆಲ್ಲ ಹರಕೆ ಮಾಡುತ್ತಿದ್ದರೂ ನಿನಗೇನು ಒಳ್ಳೆಯದೂ ಆಗಿಲ್ಲ. ನೀನು ಕರ್ತನ ಮಾತುಗಳನ್ನು ಹರಕೆ ಮಾಡಿದರಿಂದ ನೀನು ಯಾವ ಒಳ್ಳೆಯದನ್ನು ಹೊಂದಿದ್ದಿ ಎಂದು ಕೇಳುತ್ತಿದ್ದನು. ಆದರೂ ನಾನು ಸೋತು ಹೋಗದೆ ಒಂದೊಂದು ವಾಗ್ದಾನಗಳನ್ನು ಹರಕೆ ಮಾಡುತ್ತಲೇ ಇದ್ದೆನು. ಹೀಗೆ ಕರ್ತನ ವಾಕ್ಯಗಳನ್ನು ಹರಕೆ ಮಾಡುತ್ತಿದ್ದರಿಂದ ದಿನದಿಂದ ದಿನಕ್ಕೆ ಬಲ ಹೊಂದುತ್ತಾ ಇದ್ದೆನು. ಕ್ರೈಸ್ತರಿಗೆ ಭಯದ ಆತ್ಮ ಇರಬಹುದೇ? ಒಂದು ಸಾರಿ ಒಬ್ಬರು ನನ್ನನ್ನು ಹೀಗೆ ಕೇಳಿದರು. ಪರಿಶುದ್ಧ ಆತ್ಮನಿಂದ ತುಂಬಲ್ಪಟ್ಟ ಒಬ್ಬ ಕ್ರೈಸ್ತನಿಗೆ ಭಯದ ಆತ್ಮವು ತೊಂದರೆ ಕೊಡಬಹುದೇ? ನನಗೆ ಅದಕ್ಕೆ ಸರಿಯಾದ ಉತ್ತರ ಕೊಡಲು ಆಗಲಿಲ್ಲ. ಆದರೆ ನನ್ನ ಅನುಭವವನ್ನು ಹೇಳಲು ಇಷ್ಟಪಡುತ್ತೇನೆ. ಎಂದಿಗೂ ಭಯದಿಂದ ತುಂಬಿರುವ ಮಕ್ಕಳ ಕುರಿತು ಏನು ಹೇಳದಿರಿ. ಅವರು ಹೋಗುವ ಮಾರ್ಗವು ನಿಮಗೆ ಗೊತ್ತಾಗುವುದಿಲ್ಲ. ಅವರಿಗೆ ಸರಿಯಾದ ನಂಬಿಕೆ ಇಲ್ಲ ಎಂದು ತೀರ್ಮಾನಿಸಿ ಬಿಡಬೇಡಿರಿ. ಅವರು ಅಂತರಂಗದಲ್ಲಿ ಎಷ್ಟು ನೋವನ್ನು ಅನುಭವಿಸುತ್ತಾರೆಂದು ನಿಮಗೆ ತಿಳಿಯದು. ನಾನು ಕಾಯಿಲೆ ಬೀಳುವುದಕ್ಕೆ ಮೊದಲು ಇಂಥ ಮಕ್ಕಳನ್ನು ಕುರಿತು ತಪ್ಪಾಗಿ ಮಾತನಾಡಿದ್ದೇನೆ. ಈಗ ನಾನು ಅದಕ್ಕಾಗಿ ಪಶ್ಚಾತ್ತಾಪ ಪಡುತ್ತೇನೆ. ಕರ್ತನು ನನಗೆ ಕ್ಯಾನ್ಸರ್ ಕಾಯಿಲೆಯನ್ನು ಕೊಡಲಿಲ್ಲ. ಕರ್ತನು ನನಗೆ ಈ ಕಾಯಿಲೆಯನ್ನು ಕಳಿಸಿದ್ದಾನೆ? ಇಲ್ಲವೇ ಇಲ್ಲ. ನನ್ನ ಹೃದಯಕ್ಕೂ ಮನಸ್ಸಿಗೂ ಚೆನ್ನಾಗಿ ಗೊತ್ತು. ತನ್ನ ಮಕ್ಕಳು ವ್ಯಾಧಿಯಿಂದ ಕಷ್ಟಪಡಬೇಕೆನ್ನುವುದು ಆತನ ಚಿತ್ತವಲ್ಲ. ಈ ಕುರಿತು ನನ್ನ ಮನಸ್ಸಿನಲ್ಲಿ ಯಾವ ಸಂದೇಹವೂ ಇಲ್ಲ. ಈ ಸಂದೇಹವು ಇದ್ದಿದ್ದರೆ ನಾನೆಂದಿಗೂ ಆರೋಗ್ಯವಂತಳಾಗುತ್ತಿರಲಿಲ್ಲ. ಆದುದರಿಂದ ಸೈತಾನನ ಸುಳ್ಳು ಮಾತಿಗೆ ಕಿವಿಗೊಡದೆ ಆತನನ್ನು ಎದುರಿಸಿ ನಿಲ್ಲಿರಿ. ನಿಮ್ಮ ಮಕ್ಕಳಿಗೆ ಕರ್ತನ ಮಾತುಗಳನ್ನು ಸರಿಯಾಗಿ ಉಪದೇಶಿಸಿರಿ. ನಿಮ್ಮ ಹೃದಯದಲ್ಲಿಯೂ ಮನಸ್ಸಿನಲ್ಲಿಯೂ ಚೆನ್ನಾಗಿ ತಿಳಿದುಕೊಳ್ಳಿರಿ. ಕರ್ತನ ಚಿತ್ತವೇನೆಂದರೆ ನೀವು ಸುಖವಾಗಿಯೂ ಸಂತೋಷವಾಗಿಯೂ ಇರಬೇಕೆಂಬುದೇ. ಕರ್ತನು ನನ್ನ ಮೇಲೆ ಕ್ಯಾನ್ಸರ್ ಕಾಯಿಲೆಯನ್ನು ಬರಮಾಡಲಿಲ್ಲ. ಯೇಸುಕ್ರಿಸ್ತನು ಹೇಳಿದ್ದು, ಕಳ್ಳನು ಸೈತಾನನೇ ನನ್ನ ಸುಖವನ್ನು ಕದಿಯಲು ಹಾಳು ಮಾಡಲು ಬರುತ್ತಾನೆ. ನಾನಾದರೂ ಅವುಗಳಿಗೆ ಜೀವವೂ ಸಮೃದ್ಧಿಯೂ ಇರಬೇಕೆಂದು ಬಂದೆನು. ಯೆಹೋವನ 10:10 ಎನ್ನುತ್ತಾನೆ. ನಿಮಗೆ ಇಷ್ಟವಿದ್ದರೆ ಮಾತ್ರವೇ ನೀವು ಪರಿಪೂರ್ಣ ಆರೋಗ್ಯವನ್ನು ಜೀವವನ್ನು ಹೊಂದುವಿರಿ. ಲೋಕದಲ್ಲಿರುವ ಕರ್ತನ ಮಕ್ಕಳೆಲ್ಲರೂ ನನಗಾಗಿ ಪ್ರಾರ್ಥಿಸಿದರು. ಎಲ್ಲರೂ ನನ್ನನ್ನು ಬಹಳವಾಗಿ ಪ್ರೀತಿಸುತ್ತಿದ್ದರು. ನಾನಿರುವ ಸ್ಥಿತಿಯಲ್ಲಿ ಎಲ್ಲಿಯೂ ಪ್ರಯಾಣ ಮಾಡಿ ನನಗಾಗಿ ಪ್ರಾರ್ಥಿಸಲು ಕೂಡ ನನ್ನ ಶರೀರದಲ್ಲಿ ಬಲವಿರಲಿಲ್ಲ.
ಆದುದರಿಂದ ಕರ್ತನನ್ನು ನೋಡಿ, ದೇವರೇ, ನನಗಾಗಿ ಪ್ರಾರ್ಥಿಸುವ ಮಕ್ಕಳನ್ನು ನನ್ನ ಬಳಿಗೆ ಕಳುಹಿಸಿಕೊಡು ಎಂದು ಬೇಡಿಕೊಂಡೆನು. ಎಷ್ಟೋ ಮಕ್ಕಳು ಬಹಳ ದೂರದ ಸ್ಥಳಗಳಿಂದ ಬಂದು ನನಗಾಗಿ ಪ್ರಾರ್ಥಿಸಿದರು. ಒಬ್ಬ ತಾಯಿ ಆಸ್ಟನ್ ಪಟ್ಟಣದಿಂದ ವಿಮಾನದಲ್ಲಿ ಬಂದು ನನಗಾಗಿ ಪ್ರಾರ್ಥಿಸಿದರು. ಅವರು ಕ್ಯಾನ್ಸರ್ ಕಾಯಿಲೆಯಿಂದ ಗುಣ ಹೊಂದಿದ್ದರ ಬಗ್ಗೆ ಸಾಕ್ಷಿ ಹೇಳಿ ನನ್ನನ್ನು ಬಲಪಡಿಸಿದರು. ನನ್ನ ಇಡೀ ಸಭೆಯವರು ಪೌಳಿಯ ಒಡಕಿನಲ್ಲಿ ನಿಂತು ನನಗಾಗಿ ಪ್ರಾರ್ಥಿಸಿ ವಿವಿಧ ರೀತಿಯಲ್ಲಿ ನನಗೆ ಸಹಾಯ ಮಾಡಿದರು. ಎಲ್ಲರೂ ನನ್ನನ್ನು ಧೈರ್ಯಪಡಿಸಿದರು. ಮುಖ್ಯವಾಗಿ ನನ್ನ ಕುಟುಂಬದವರು ನನಗೆ ಒತ್ತಾಸೆಯಾಗಿ ನಿಂತರು. ನಾನಿದನ್ನು ಎಲ್ಲ ಕುಟುಂಬದವರಿಗೂ ಈ ವಿಷಯದಲ್ಲಿ ತಿಳುವಳಿಕೆಯನ್ನು ನೀಡಲು ಬಯಸುತ್ತೇನೆ. ಇಂಥ ಇಕ್ಕಟ್ಟಾದ ಪರಿಸ್ಥಿತಿಗಳಲ್ಲಿ ಗಂಡ ಹೆಂಡತಿ ಮಕ್ಕಳು ಕುಟುಂಬದವರೆಲ್ಲರೂ ಒಟ್ಟಾಗಿ ಕೂಡಿ ಏಕಮನಸ್ಸಿನಿಂದ ಪ್ರಾರ್ಥಿಸಬೇಕು. ನನ್ನ ಗಂಡನು ಮಕ್ಕಳು ನನ್ನನ್ನು ನೋಡಿ ಪ್ರತಿದಿನವೂ ಹೇಳುತ್ತಿದ್ದರು, ನೀವು ಸಂಪೂರ್ಣವಾಗಿ ಗುಣ ಹೊಂದಿರುವಿರಿ. ನಾವು ವ್ಯಾಧಿಯಲ್ಲಿ ಹೋರಾಡುತ್ತಿರುವಾಗ ನಮ್ಮ ಅತಿ ಹತ್ತಿರದವರು ನಮ್ಮೊಂದಿಗೆ ಸೇರಿ ಪ್ರಾರ್ಥಿಸುವಾಗ ಅದು ಎಷ್ಟು ಆದರಣೆಯಾಗಿರುತ್ತದೆ. ನನ್ನ ಪತಿಯಾದ ಜಾನ್ ರವರು ಪ್ರಾರ್ಥಿಸಿ ನನ್ನನ್ನು ಬಲಪಡಿಸುತ್ತಿದ್ದರು. ನನ್ನ ಕಣ್ಣೀರನ್ನು ವೇದನೆಯನ್ನು ಅರಿತಿದ್ದ ಅವರು ನನ್ನನ್ನು ಸಂತೈಸಿದರು. ಕೆಲವು ದಿನಗಳು ನಾನು ಅಳುವುದನ್ನು ಬಿಟ್ಟರೆ ಬೇರೇನೂ ನನಗೆ ಸಾಧ್ಯವಾಗುತ್ತಿರಲಿಲ್ಲ. ಹಾಗೆಲ್ಲ ಅವರು ತಿರುಗಿ ಹೇಗೆ ಹೇಳುತ್ತಿದ್ದರು, ಕಣ್ಮಣಿ, ನೀನು ಸುಖವಾಗಿ ಆರೋಗ್ಯವಂತಳಾಗುತ್ತಿ. ನಾವು ತಿರುಗಿ ಒಟ್ಟಾಗಿ ಲೋಕವೆಲ್ಲ ಸುತ್ತಿ ಸೇವೆ ಮಾಡೋಣ. ನಾವು ಯೇಸುವಿಗಾಗಿ ಇನ್ನೂ ದೊಡ್ಡ ಕಾರ್ಯಗಳನ್ನು ಮಾಡಬೇಕಾಗಿದೆ. ನೀನು ಕರ್ತನ ಸೈನ್ಯದಲ್ಲಿ ಒಬ್ಬ ವೀರಾಂಗನೆ. ಕರ್ತನು ನಿನ್ನನ್ನು ನಂಬುತ್ತಾನೆ. ಸಂತೋಷದ ದಿನಗಳನ್ನು ನಾವು ತಿರುಗಿ ಕಾಣುವೆವು. ಅವರು ಆತ್ಮನಿಂದ ತುಂಬಿ ನನಗಾಗಿ ಪ್ರಾರ್ಥಿಸುತ್ತಿದ್ದರು. ಅವರು ಕರ್ತನ ಪಾದದಲ್ಲಿ ಕುಳಿತು ಕರ್ತನ ಮಾತುಗಳನ್ನು ತಿಳುಕೊಂಡು ಅದನ್ನು ನನಗೆ ಹೇಳುತ್ತಿದ್ದರು. ನನ್ನ ನಂಬಿಕೆ ಕುಂದಿ ಹೋಗುವಂಥ ಸಂದರ್ಭಗಳಲ್ಲಿ ಯಾವುದಾದರೂ ಪ್ರಕಟಣೆಗಳನ್ನು ಹೇಳಿ ಸಂತೈಸುತ್ತಿದ್ದರು. ನನ್ನನ್ನು ಬಲಪಡಿಸಲು ಅಧಿಕವಾಗಿ ಸಹಾಯ ಮಾಡುತ್ತಿದ್ದರು. ಕರ್ತನನ್ನು ಸಂಧಿಸಿದ ಒಂದು ದಿನ ನಾವು ಮಲಗುವ ಕೋಣೆಯಲ್ಲಿ ಕರ್ತನು ನಮ್ಮನ್ನು ಸಂಧಿಸಿದನು. ಒಬ್ಬ ದೇವದೂತನನ್ನು ಕಳುಹಿಸಿ ನಮ್ಮನ್ನು ಕರ್ತನು ಬಲಪಡಿಸುತ್ತಾನೆಂದು ನಾನು ನಂಬುತ್ತೇನೆ. ನಾವು ಸಭೆಯ ಆರಾಧನೆ ಮುಗಿಸಿ ಮನೆಗೆ ಬಂದೆವು. ನನ್ನ ಯಜಮಾನರು ಕೋಣೆಗೆ ಹೋಗಿ ತಮ್ಮ ಕೋಟನ್ನು ಗೋಡೆಗೆ ತಗುಲಿ ಹಾಕಿದರು. ಆಗ ಬೆಳಿಗ್ಗೆ ದೇವಾಲಯಕ್ಕೆ ಹೋಗುವ ಮೊದಲು ಸತ್ಯವೇದವನ್ನು ಹಾಸಿಗೆಯ ಮೇಲೆ ಇಟ್ಟಿರುವುದನ್ನು ನಾನು ನೋಡಿದ್ದೆನು. ಅವರು ಹಿಂತಿರುಗಿ ಬಂದಾಗ ಯಾರೋ ಸತ್ಯವೇದದ ಹಾಳೆಗಳನ್ನು ತಿರುಗಿಸುವ ಹಾಗೆ ಶಬ್ದ ಕೇಳಿಸಿತು. ಆ ಕೋಣೆಯಲ್ಲಿ ಯಾವ ಕಡೆಯಿಂದಲೂ ಗಾಳಿ ಬೀಸುತ್ತಿರಲಿಲ್ಲ. ಅವರು ಸತ್ಯವೇದವನ್ನು ಗಮನಿಸಿ ನೋಡಿದಾಗ ಸತ್ಯವೇದದಲ್ಲಿ ಒಂದು ಪುಟ ಮಡಚಿತ್ತು. ಅವರ ಕಣ್ಣು ಕೀರ್ತನೆ 105:37 ಮೇಲೆ ಬಿತ್ತು. ಇಸ್ರಾಯೇಲರನ್ನು ಬೆಳ್ಳಿ ಬಂಗಾರಗಳ ಸಹಿತವಾಗಿ ಹೊರಗೆ ಬರಮಾಡಿದನು. ಅವರ ಕುಲಗಳಲ್ಲಿ ಒಬ್ಬನಾದರೂ ಎಡವುವವನಿರಲಿಲ್ಲ. ಈ ಮಾತುಗಳಾಗಿ ನಾವು ಎಡೆಬಿಡದೆ ದೇವರನ್ನು ಸ್ತುತಿಸಿದೆವು. ನನ್ನ ಕುಟುಂಬದವರು ನಾನು ಆರೋಗ್ಯವಂತಳಾಗಿರುವ ಹಾಗೆಯೇ ನನ್ನನ್ನು ನಡೆಸಿದರು. ನನ್ನ ಮಕ್ಕಳು ನನ್ನನ್ನು ರೋಗಿಯಾಗಿ ಕಾಣಲಿಲ್ಲ, ಆರೋಗ್ಯವಂತಳಾಗಿಯೇ ಇರುವ ಹಾಗೆ ಕಾಣುತ್ತಿದ್ದರು. ನಾನು ನನ್ನ ಯಜಮಾನರು ನನ್ನ ವ್ಯಾಧಿಯನ್ನು ಕರ್ತನ ಬಳಿಯಲ್ಲಿ ಹೇಳಿ ಒಪ್ಪಿಸಿಕೊಟ್ಟಿದ್ದರಿಂದ ನಾನು ಪೂರ್ಣವಾಗಿ ಆರೋಗ್ಯವಂತಳಾದೆನೆಂದು ನಂಬಿದೆವು. ಕೆಲವು ಸಮಯಗಳಲ್ಲಿ ನಮ್ಮ ಮನೆಯಲ್ಲಿ ಹಲವಾರು ಕಾರ್ಯಗಳನ್ನು ನಡೆಸಬೇಕಾಗಿತ್ತು. ನಾನು ನನ್ನ ಮಕ್ಕಳಿಗೆ ಅದನ್ನು ಮಾಡಲು ಹೇಳುತ್ತಿದ್ದೆನು, ಆದರೆ ಅವರು ಕಾರ್ಯಗಳನ್ನು ಮಾಡಲು ನನಗೆ ಹೇಳುತ್ತಿದ್ದರು. ಅವರು ಹಾಗೆ ಮಾಡಿದ್ದು ಒಳ್ಳೆಯದೇ, ಏಕೆಂದರೆ ನಾನು ನನಗಾಗಿಯೇ ಪರಿತಾಪ ಪಟ್ಟುಕೊಳ್ಳುತ್ತಿದ್ದೆನು. ಅವರು ಯಾವಾಗಲೂ ಕರ್ತನ ವಾಗ್ದಾನಗಳನ್ನು ನನಗೆ ಜ್ಞಾಪಕಪಡಿಸುತ್ತಿದ್ದರು. ನಾನು ಕರ್ತನ ಬಳಿಯಲ್ಲಿ ಮಾಡಿದ ಪ್ರಾರ್ಥನೆಗಳನ್ನು ನನಗೆ ಜ್ಞಾಪಕಪಡಿಸುತ್ತಿದ್ದರು. ಒಂದು ಸಾರಿ ಒಂದು ಮೇಜನ್ನು ಬೇರೆ ಕಡೆಗೆ ಸರಿಸಬೇಕಾಗಿತ್ತು. ನಾನು ಮಕ್ಕಳ ಸಹಾಯ ಕೇಳಿದೆನು. ಅದಕ್ಕವರು, ನೀವೇ ಅದನ್ನು ಸಾಗಿಸಿರಿ, ಈಗ ಆರೋಗ್ಯವಾಗಿರುವಿರಲ್ಲ ಎಂದರು. ನನಗೆ ಬಹಳ ಕೋಪ ಬಂತು. ನಿಜವನ್ನು ಹೇಳಬೇಕೆಂದರೆ ಆ ಕೆಲಸವನ್ನು ನನ್ನಿಂದಲೇ ಮಾಡಲು ಸಾಧ್ಯವಾಯಿತು. ಅದು ನನ್ನ ನಂಬಿಕೆಯನ್ನು ಬಲಪಡಿಸಿತು. ನನ್ನ ಮಕ್ಕಳು ಕರ್ತನ ಮಾತಿನಲ್ಲಿ ಎಷ್ಟು ಭರವಸವಿಟ್ಟಿದ್ದರಲ್ಲ ಎಂಬುದನ್ನು ನೋಡಿ ನನಗೆ ಹರ್ಷವಾಯಿತು. ಇದನ್ನು ಕುರಿತು ದೇವರಿಗೆ ಸ್ತೋತ್ರ ಸಲ್ಲಿಸಿದೆನು. ನೀವು ನಿಮ್ಮ ಆರೋಗ್ಯಕ್ಕಾಗಿ ಹೋರಾಡುವಾಗ ನೀವು ನಿಮಗೋಸ್ಕರ ಪರಿತಾಪ ಪಡಬೇಡಿರಿ.
ಅದು ಜಯವನ್ನು ಕೊಡುವುದಿಲ್ಲ. ನಾನು ನನಗಾಗಿ ಪರಿತಾಪ ಪಡುವಾಗಲೆಲ್ಲ ನಾನು ಕರ್ತನ ಮಾತುಗಳನ್ನು ಅರಿಕೆ ಮಾಡುತ್ತಿದ್ದೆನು. ನಾನು ನನ್ನ ಶರೀರಕ್ಕೆ ಆಜ್ಞೆ ಕೊಡುತ್ತಿದ್ದೆನು. ಹಾಗೆ ಮಾಡುವಾಗ ನನಗೆ ಹೊಸ ಬಲ ಬರುತ್ತಿತ್ತು. ನನ್ನ ಅದ್ಭುತವನ್ನು ದೃಢಪಡಿಸಿದೆನಾ? ಕೆಲವರು ನನ್ನನ್ನು ಕೇಳುತ್ತಿದ್ದರು, ನೀವು ತಿರುಗಿ ಡಾಕ್ಟರ್ ಬಳಿಗೆ ಹೋಗಿ ನಿಮ್ಮ ಆರೋಗ್ಯದ ಬಗ್ಗೆ ನಿಮಗೆ ಗುಣವಾಗಿರುವುದರಿಂದ ಕುರಿತು ವಿಚಾರಿಸುವಿರಾ? ಇಲ್ಲ. ಅದೇ ವೈದ್ಯರ ಬಳಿಗೆ ಹೋಗಿ ಪರಿಶೋಧನೆ ಮಾಡಿಸಲಿಲ್ಲ. ಆದರೆ ಎಷ್ಟೋ ವೈದ್ಯರ ಬಳಿಗೆ ಹೋಗಿ ಪರಿಶೋಧನೆಗಳನ್ನು ಮಾಡಿದಾಗ ಆ ಕಾಯಿಲೆಯಿಂದ ನಾನು ಬಿಡುಗಡೆ ಹೊಂದಿದ್ದೇನೆಂದು ತಿಳಿದು ಬಂತು. ನನಗೆ ತಿರುಗಿ ಅದೇ ವೈದ್ಯರ ಬಳಿಗೆ ಹೋಗಿ ಪರಿಶೋಧನೆ ಮಾಡಿಸಿಕೊಳ್ಳುವುದೆಂದರೆ ನನ್ನ ಹೃದಯದಲ್ಲಿ ಸಮಾಧಾನವಿರುತ್ತಿರಲಿಲ್ಲ. ಏಕೆಂದರೆ ಯಾವ ಕಾರ್ಯದಿಂದಲೂ ನಾನು ನಂಬಿಕೆಯನ್ನು ಕಳೆದುಕೊಳ್ಳಲು ಸಿದ್ಧಳಾಗಲಿಲ್ಲ. ನಾನು ಪೂರ್ಣ ಆರೋಗ್ಯವನ್ನು ಹೊಂದಿದವರ ಬಗ್ಗೆ ನನಗೆ ನಂಬಿಕೆ ಇತ್ತು. ನಾನು ಡಿಸೆಂಬರ್ 10, 1980 ಆಸ್ಪತ್ರೆಯಿಂದ ಹೊರಬಂದೆನು. ನಾನು ಆರೋಗ್ಯವಂತಳಾಗಿದ್ದೆನು. ವೈದ್ಯರು ಇನ್ನೂ 2 ವಾರಗಳು ಮಾತ್ರವೇ ನೀವು ಬದುಕುವಿರಿ ಎಂದರು. ಆದರೆ ಕರ್ತನ ಕೃಪೆಯಿಂದ ನಾನು ಇದುವರೆಗೂ ಬದುಕಿ ಉಳಿದಿದ್ದೇನೆ. ಏಕೆಂದರೆ ಕರ್ತನ ಮಾತುಗಳು ಸತ್ಯ. ನಾನು ಆಸ್ಪತ್ರೆಯನ್ನು ಬಿಟ್ಟ ಕೆಲವು ದಿನಗಳಾದ ನಂತರ ಒಬ್ಬ ಗೈನಕಾಲಜಿಸ್ಟ್ರವರನ್ನು ನೋಡಲು ಹೋಗಿದ್ದೆನು. ನನಗೂ ನನ್ನ ಪತ್ನಿಗೂ ಮಾತ್ರವೇ ತಿಳಿದಿತ್ತು, ಸೈತಾನನು ನಮಗೆ ವಿರೋಧವಾಗಿ ಯಾವ ಕಾರ್ಯಗಳನ್ನು ಮಾಡುತ್ತಾನೆಂದು. ಆಗ ನನಗೆ ಹೊಟ್ಟೆನೋವು ಮತ್ತು ಅಧಿಕವಾದ ರಕ್ತಸ್ರಾವವಾಗುತ್ತಿತ್ತು. ಡಾಕ್ಟರ್ ರಿಚರ್ಡ್ ವಾಕರ್ ಎಂಬವರ ಬಳಿಗೆ ಹೋದೆವು. ಅವರು ನಮ್ಮ ಸಭೆಗೆ ಸೇರಿದವರು, ಒಬ್ಬ ಗೈನಾಲಜಿಸ್ಟ್ ಸಹ ಆಗಿದ್ದರು. ಅವರಿಗೆ ನನ್ನ ಹಿಂದಿನ ಸ್ಥಿತಿಗತಿಗಳು ಚೆನ್ನಾಗಿ ತಿಳಿದಿತ್ತು. ನಾನು ಮೊದಲು ಆಸ್ಪತ್ರೆಗೆ ಹೋಗಿದ್ದಾಗ ಮೊದಲು ಬಂದಿದ್ದ ಕ್ಯಾನ್ಸರ್ ಗಡ್ಡೆಯನ್ನು ವೈದ್ಯರಿಂದ ಕಂಡುಹಿಡಿಯಲಾಗಿರಲಿಲ್ಲ. ಆ ಗಡ್ಡೆಯು ಶರೀರದ ಬೇರೆ ಭಾಗದಲ್ಲಿ ಬೆಳೆಯುತ್ತಿದೆ ಎಂದು ಸೈತಾನನು ನನ್ನನ್ನು ಭಯಪಡಿಸುತ್ತಿದ್ದನು. ಕೆಲವು ವರ್ಷಗಳ ಹಿಂದೆ ಒಬ್ಬ ಗೈನಾಲಜಿಸ್ಟ್ ನಿಮ್ಮ ಗರ್ಭಚೀಲದ ಹೊರಗೆ ಒಂದು ಚಿಕ್ಕ ಗೆಡ್ಡೆ ಇದೆ ಎಂದು ಕಂಡುಹಿಡಿದರು. ಆದರೆ ಅದಕ್ಕೆ ಚಿಕಿತ್ಸೆಯ ಅಗತ್ಯವಿಲ್ಲವೆಂದು ಬಿಟ್ಟಿದ್ದರು. ಆದರೆ ಈಗ ಪರಿಶೋಧನೆ ಮಾಡಿದಾಗ ಅದು ದೊಡ್ಡದಾಗಿ ಬೆಳೆದಿತ್ತು. ಆದುದರಿಂದ ವೈದ್ಯರು ಗರ್ಭಕೋಶದ ಮೇಲೆ ಬೆಳೆದಿರುವ ಆ ಗಡ್ಡೆಯನ್ನು ಆಪರೇಷನ್ ಮಾಡಿ ತೆಗೆಯಬೇಕೆಂದು ಮಾತನಾಡುತ್ತಿದ್ದರು. ಆಪರೇಷನ್ ಮಾಡುವ ಮೊದಲು ಪ್ಯಾಥಾಲಜಿಸ್ಟ್ ಎಕ್ಸ್ರೇ ತೆಗೆದಾಗ ಗಡ್ಡೆಯು ಅಲ್ಲಿತ್ತು. ಆದರೆ ಆಪರೇಷನ್ ಮಾಡಲು ಗರ್ಭಚೀಲವನ್ನು ತೆರೆದಾಗ ಅಲ್ಲಿ ಗಡ್ಡೆಯು ಕಾಣಿಸಲಿಲ್ಲ, ಸಂಪೂರ್ಣವಾಗಿ ಇಲ್ಲದೆ ಹೋಗಿತ್ತು. ಕರ್ತನು ಒಂದು ದೊಡ್ಡ ಅದ್ಭುತವನ್ನೇ ಮಾಡಿದನು. ಡಾಕ್ಟರ್ ವಾಕರ್ ಅವರು ನಾನು ಒಬ್ಬ ಯೌವನಸ್ಥ ಹುಡುಗಿಯಂತೆ ಆರೋಗ್ಯವಂತಳಾಗಿರುವೆನೆಂದು ತಿಳಿಸಿದರು. ನಂತರ 2 ವರ್ಷಗಳಾದ ಮೇಲೆ ನವೆಂಬರ್ 1983 ಒಂದು ರಕ್ತ ಪರಿಶೋಧನೆ ಮಾಡಬೇಕಾಗಿತ್ತು. ಆಗ ಕೆಂಪು ರಕ್ತ ಕಣಗಳು ಬಹಳ ಕಡಿಮೆಯಾಗಿರುವುದು ಕಂಡುಬಂತು. ನಾನು ಡಾಕ್ಟರ್ ರೆಜಿನಾಲ್ಡ್ ಚಿರಿಯವರ ಬಳಿಗೆ ಹೋದೆನು. ಅವರು ನಮ್ಮ ಸಭೆಗೆ ಸೇರಿದವರು, ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟ ಸಹೋದರರು. ಅವರು ಯಾವಾಗಲೂ ಕರ್ತನಲ್ಲಿ ನನ್ನನ್ನು ದೃಢಪಡಿಸುತ್ತಿದ್ದರು. ಪರಿಶೋಧನೆಯನ್ನು ಮುಗಿಸಿ ಬಂದಾಗ ನಿಜವಾಗಿಯೂ ಕರ್ತನು ಒಂದು ಅದ್ಭುತ ಮಾಡಿದನೆಂದು ತಿಳಿಯಿತು. 7 ರೀತಿಯ ಪರಿಶೋಧನೆಗಳನ್ನು ಮಾಡಿದರು. ಅವೆಲ್ಲವುಗಳಲ್ಲಿಯೂ ಕರ್ತನು ಅದ್ಭುತ ಮಾಡಿದನೆಂದು ತಿಳಿಯಿತು. ಕ್ಯಾನ್ಸರ್ ಕಾಯಿಲೆ ಇಲ್ಲ. ಕರ್ತನಿಗೆ ಮಹಿಮೆ. ಯೇಸು ಕ್ರಿಸ್ತನು ಮಾರ್ಪಟ್ಟಿಲ್ಲ. ನಿನ್ನೆ, ಇವತ್ತು, ನಿರಂತರವೂ ಹಾಗೆಯೇ ಇದ್ದಾನೆ. ಇಬ್ರಿಯ 13:8. ಆತನ ಗುಣಪಡಿಸುವ ಶಕ್ತಿಯು ಈಗಲೂ ನಿಮಗಾಗಿ ಕಾದಿದೆ. ಕರ್ತನು ಒಳ್ಳೆಯವನು. ಇಕ್ಕಟ್ಟಿನ ದಿನದಲ್ಲಿ ಆಶ್ರಯ ದುರ್ಗವಾಗಿದ್ದಾನೆ. ತನ್ನ ಮೊರೆಹೊಕ್ಕವರನ್ನು ಬಲ್ಲನು. ನೆಹೆಮಿಯ 1:7. ಈಗಲೂ ನೀವು ವೇದನೆಯಲ್ಲಿರುವಿರಾ? ನಿಮ್ಮ ಶರೀರದಲ್ಲಿ ವ್ಯಾಧಿಯು ನಿಮ್ಮನ್ನು ಹಿಂಸೆಪಡಿಸುತ್ತಿರುವುದಾ? ನಾನು ನಿಮಗೆ ಒಂದು ಶುಭವಾರ್ತೆಯನ್ನು ತಿಳಿಸುತ್ತೇನೆ. ಯೇಸು ಕ್ರಿಸ್ತನ ಮೂಲಕವಾಗಿ ನಿಮಗೆ ಬಿಡುಗಡೆಯೂ ನಂಬಿಕೆಯೂ ಉಂಟು. ನಾನು ಉಪಯೋಗಿಸಿದ ಸತ್ಯವೇದ ವಾಕ್ಯಗಳು, ಕರ್ತನ ಮಾತುಗಳು ನನ್ನ ಜೀವವನ್ನು ಉಳಿಸಿದವು. ಪ್ರತಿದಿನವೂ ನಾನು ಸತ್ಯವೇದ ವಾಕ್ಯಗಳನ್ನು, ವಾಗ್ದಾನಗಳನ್ನು ಅರಿಕೆ ಮಾಡುತ್ತಿದ್ದೆನು. ಕಂದ, ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು. ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದೇ ಇರಲಿ. ಅವುಗಳನ್ನು ನಿನ್ನ ಹೃದಯದಲ್ಲಿ ಇಟ್ಟುಕೋ. ಅವುಗಳನ್ನು ಹೊಂದುವವರಿಗೆ ಅವು ಜೀವವು, ದೇಹಕ್ಕೆಲ್ಲ ಅವೇ ಆರೋಗ್ಯವು. ಜ್ಞಾನೋಕ್ತಿ 4:20, 21, 22. ಈ ದಿನದವರೆಗೂ ನಾನು ಮನೆಯಿಂದ ಹೊರಗೆ ಹೊರಡುವ ಮೊದಲು
ಈ ಸತ್ಯವೇದ ವಾಕ್ಯಗಳನ್ನು ಅರಿಕೆ ಮಾಡುತ್ತೇನೆ. ನನಗೆ ಅವೆಲ್ಲವುಗಳು ಬಾಯ್ಪಾಠವಾಗಿದ್ದರೂ ನಾನದನ್ನು ಸತ್ಯವೇದದಿಂದ ಪ್ರತಿದಿನವೂ ಹುಡುಕಿ ಓದುತ್ತೇನೆ. ಆಗ ನನಗೆ ಹೊಸ ಬಲ ಬರುತ್ತದೆ. ಬೆಳಗಿನ ಜಾವದಲ್ಲಿ ನಾನು ಮೌನವಾಗಿ ಪ್ರಾರ್ಥಿಸುವಾಗ ಆ ವಾಗ್ದಾನಗಳೆಲ್ಲವನ್ನು ಓದಿ ಪ್ರಾರ್ಥಿಸುತ್ತೇನೆ. ನನ್ನ ಕಣ್ಮುಂದೆ ಆ ವಾಕ್ಯಗಳನ್ನು ತಂದುಕೊಳ್ಳುತ್ತೇನೆ. ನನ್ನ ಹೃದಯದಲ್ಲಿ ಅದನ್ನು ಶೇಖರಿಸಿಕೊಳ್ಳುತ್ತೇನೆ. ಆ ವಾಕ್ಯಗಳು ನನಗೆ ಜೀವವಾಗಿಯೂ ಆರೋಗ್ಯವಾಗಿಯೂ ಇರುತ್ತವೆ. ನಾನು ಸತ್ಯವೇದ ವಾಕ್ಯಗಳಲ್ಲಿ ಅಪಾರವಾದ ನಂಬಿಕೆಯನ್ನು ಇಟ್ಟಿರುವುದರಿಂದ ನನಗೆ ಸಹಾಯವು ಸಿಗುತ್ತದೆ. ಕೆಲವು ಸಮಯಗಳಲ್ಲಿ ನನ್ನ ದೇಹಸ್ಥಿತಿ ಸರಿಯಾಗಿಲ್ಲದಿದ್ದರೂ ಕೂಡ ನಾನು ಸಂಶಯ ಪಡುತ್ತಿರಲಿಲ್ಲ. ನನಗೆ ಚೆನ್ನಾಗಿ ಗೊತ್ತು, ಕರ್ತನ ಮಾತುಗಳು ಬದಲಾಗುವುದಿಲ್ಲವೆಂದು. ನೀವು ಕೂಡ ಈ ತೀರ್ಮಾನಕ್ಕೆ ಬರಬೇಕು. ಕೆಲವರಿಗೆ ವ್ಯಾಧಿಗಳು, ಸಮಸ್ಯೆಗಳು ಬರುವಾಗ ಕರ್ತನ ಮೇಲೆ ಕೋಪಗೊಳ್ಳುತ್ತಾರೆ. ಅದು ಸರಿಯಲ್ಲ. ದೇವರು ನಮ್ಮ ಶತ್ರು ಅಲ್ಲ. ಆತನು ನಾವು ಜೀವದಿಂದ ಇರಬೇಕೆಂದು ಬಯಸುತ್ತಾನೆ. ಸೈತಾನನು ನಮ್ಮನ್ನು ನಾಶ ಮಾಡಲು ಇಚ್ಛಿಸುತ್ತಾನೆ. ಯೆಹೋವನ 10ರಲ್ಲಿ 10. ಆದುದರಿಂದ ಕರ್ತನ ಮೇಲೆ ಎಂದಿಗೂ ಕೈಭಾವನೆಯನ್ನು ಬೆಳೆಸಿಕೊಳ್ಳಬೇಡಿರಿ. ಸೈತಾನನನ್ನು ಎದುರಿಸಿ ನಿಲ್ಲಿರಿ. ನೀವು ಪರಿಪೂರ್ಣವಾದ ಜೀವಿತವನ್ನು ಜೀವಿಸಬಹುದು. ಆದರೆ ಒಂದು ಮುಖ್ಯವಾದ ಸತ್ಯವನ್ನು ನಾನು ನಿಮಗೆ ತಿಳಿಸಲು ಇಷ್ಟಪಡುತ್ತೇನೆ. ಅದು ಏನೆಂದರೆ, ಕರ್ತನು ನಿಮ್ಮನ್ನು ಗುಣಪಡಿಸಲು ಬಯಸುತ್ತಾನೆ. ಕೆಲವರು ಸತ್ಯವೇದವನ್ನು ಸರಿಯಾಗಿ ಓದಿ ಅರ್ಥ ಮಾಡಿಕೊಳ್ಳುವುದಿಲ್ಲ, ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಕರ್ತನಿಗೆ ನಮ್ಮನ್ನು ಗುಣಪಡಿಸಲು ಇಷ್ಟವಿಲ್ಲವೆಂದು ಇನ್ನೂ ಕೆಲವರು ಅವರು ಹೀಗೆ ಕರ್ತನಿಗಾಗಿ ಶ್ರಮೆ ಪಡುತ್ತಿರಬೇಕೆಂದು ನೆನೆಸುತ್ತಾರೆ. ಈ ವ್ಯಾಧಿಗಳ ಮೂಲಕವಾಗಿ ಕರ್ತನು ಏನೋ ಒಂದು ಕಾರ್ಯವನ್ನು ಮಾಡಬಹುದೆಂದು ಯೋಚಿಸುತ್ತಾರೆ. ದೇವರು ತನ್ನ ಮಕ್ಕಳಿಗೆ ವ್ಯಾಧಿಗಳ ಮೂಲಕವಾಗಿ ಕಷ್ಟವನ್ನು ಕೊಡುವುದಿಲ್ಲ. ನೀವು ನಿಮ್ಮ ಮಕ್ಕಳನ್ನು ಶಿಕ್ಷಿಸಿ ಒಳ್ಳೆಯ ಮಾರ್ಗದಲ್ಲಿ ನಡೆಸಲು ಆ ಮಗುವನ್ನು ಓಡುವ ಲಾರಿಗೋ ಕಾರಿಗೋ ತಳ್ಳಿಬಿಡುವುದಿಲ್ಲ. ಕರ್ತನು ನಮ್ಮ ಪ್ರೀತಿಯ ತಂದೆಯಾಗಿದ್ದಾನೆ. ಆತನು ತನ್ನ ಮಕ್ಕಳು ಸಂತೋಷವಾಗಿಯೂ ಸುಖವಾಗಿಯೂ ಇರಬೇಕೆಂದು ಬಯಸುತ್ತಾನೆ. ನಾನು ಯೆರೆಮೀಯ 30:17ರಲ್ಲಿ ಬರೆದಿರುವ ವಾಗ್ದಾನಗಳನ್ನು ದಿನವೂ ಓದುತ್ತೇನೆ. ಇಗೋ, ಇದು ಚಿಯೋನ್, ಯಾರಿಗೂ ಬೇಡವಾಗಿರುವ ನಗರಿ ಎಂದು ಜನರು ಹೇಳಿ ನಿನ್ನನ್ನು ಭ್ರಷ್ಟಳೆಂಬುದನ್ನು ಸಹಿಸಲಾರದೆ ನಿನಗೆ ಗುಣಪಡಿಸಿ ನಿನ್ನ ಬಾಸುಂಡೆಗಳನ್ನು ಗುಣ ಮಾಡುವೆನು ಎಂದು ಕರ್ತನಾದ ಯೆಹೋವನು ಅನ್ನುತ್ತಾನೆ. ನಾನು ಕಾಯಿಲೆಯಿಂದ ಇದ್ದ ಆ ದಿನಗಳಲ್ಲಿ ಒಂದು ಕತ್ತಲೆಯ ಗುಹೆಯಲ್ಲಿ ಇರುವಂಥ ಅನುಭವ ನನಗಾಗುತ್ತಿತ್ತು. ಈ ವ್ಯಾಧಿಗಳು, ವೇದನೆಗಳು ಒಂದು ಅಂತ್ಯವೇ ಇಲ್ಲವೇ ಎಂದು ನೆನೆಸುತ್ತಿದ್ದೆನು. ಆ ಸಮಯಗಳಲ್ಲಿ ನಾನು ಗುಣ ಹೊಂದುವೆನು ಎಂದು ಅರಿಕೆ ಮಾಡುತ್ತಿದ್ದೆನು. ನೀವು ಹೇಗಿದ್ದೀರಿ? ನಿಮ್ಮ ಆರೋಗ್ಯ ಹೇಗಿದೆ ಎಂದು ಯಾರಾದರೂ ನನ್ನನ್ನು ಕೇಳಿದರೆ ನನಗೆ ಆರೋಗ್ಯವಿಲ್ಲ ಎಂದು ನಾನು ಹೇಳುತ್ತಿರಲಿಲ್ಲ. ನಾನು ಕರ್ತನಿಂದ ಆಶೀರ್ವದಿಸಲ್ಪಟ್ಟಿದ್ದೇನೆ ಎಂದೇ ಹೇಳುತ್ತಿದ್ದೆನು. ನಾನು ಸುಳ್ಳು ಹೇಳುತ್ತಿರಲಿಲ್ಲ. ಆರಂಭದಲ್ಲಿ ನಾನು ಸತ್ಯವೇದ ವಾಕ್ಯಗಳನ್ನು ಅರಿಕೆ ಮಾಡುವಾಗ ಅದು ನನಗೆ ಸಹಾಯ ಮಾಡುವುದಾಗಿ ನನಗೆ ತಿಳಿಯಲಿಲ್ಲ. ಆದರೆ ಬಿಡದೆ ಅದನ್ನು ನಾನು ಅರಿಕೆ ಮಾಡಿದ ಹಾಗೆಲ್ಲ ಸ್ವಲ್ಪ ಸ್ವಲ್ಪವಾಗಿ ದೇವರ ಬೆಳಕು ನನ್ನಲ್ಲಿ ಬರಲು ಆರಂಭವಾಯಿತು. ಕೊನೆಯಲ್ಲಿ ಒಂದು ದಿನ ಕರ್ತನ ಸಂಪೂರ್ಣವಾದ ಬೆಳಕು ನನ್ನ ಮೇಲೆ ಬೀಳುವಾಗ ಅದು ಎಷ್ಟೊಂದು ಅದ್ಭುತವಾದ ದಿನವಾಗಿತ್ತು. ನೀವು ಕರ್ತನಿಂದ ಏನಾದರೂ ನಿರೀಕ್ಷಿಸಿಕೊಂಡಿದ್ದೆ, ಆದರೆ ನಿಮ್ಮ ಬಾಯಲ್ಲಿ ಹೊರಡುವ ಅರಿಕೆಗಳ ಕುರಿತು ಬಹಳ ಎಚ್ಚರಿಕೆಯಿಂದ ಇರಬೇಕು. ಕರ್ತನ ಮಾತುಗಳನ್ನು ಮಾತ್ರವೇ ಅರಿಕೆ ಮಾಡಿರಿ, ಆಗ ಆತನು ನಿಮ್ಮ ನಂಬಿಕೆಯನ್ನು ಘನಪಡಿಸುತ್ತಾನೆ. ಯೇಸುಕ್ರಿಸ್ತನ ಮೇಲೆ ನಿಮಗೆ ನಂಬಿಕೆ ಉಂಟೆಂಬುದನ್ನು ನೀವು ತಿಳಿದಿರಬೇಕು. ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗುಣ ಹೊಂದಿದವಳು. ನಾನು ವಿಶೇಷವಾದ ವ್ಯಕ್ತಿಯಲ್ಲ. ನಾನು ಒಬ್ಬ ಸಾಧಾರಣ ವ್ಯಕ್ತಿ. ನಾನು ನಿಮ್ಮ ಹಾಗೆಯೇ ದೇವರ ಮಕ್ಕಳಲ್ಲಿ ಒಬ್ಬಳು. ದೇವರು ನಿಮಗೆ ಸಹಾಯ ಮಾಡಲು ಬಯಸುತ್ತಾನೆ. ನೀವು ದೀರ್ಘಕಾಲ ಸುಖವಾಗಿಯೂ ಸಂತೋಷವಾಗಿಯೂ ಇರಬೇಕೆಂದು ಆಶೆ ಪಡುತ್ತಾನೆ. ಆದರೆ ನೀವು ದೈವಿಕ ಸುಖವನ್ನು ಆಟೋಮೆಟಿಕ್ಕಾಗಿ ಹೊಂದಲಾಗದು. ನೀವು ನಿಮ್ಮ ವ್ಯಾಧಿಯನ್ನು ಕರ್ತನ ವಾಕ್ಯಗಳಿಂದಲೂ ನಿಮ್ಮ ವಿಶ್ವಾಸದಿಂದಲೂ ಜಯಿಸಬೇಕು. ಹೊಸ ಹೊಸ ವೈದ್ಯಕೀಯ ಚಿಕಿತ್ಸೆಗಳು ವೈದ್ಯರುಗಳು ವಿಜ್ಞಾನಿಗಳಿಂದ ಕಂಡುಹಿಡಿಯಲ್ಪಟ್ಟಿವೆ. ದೃಢಚಿತ್ತರಾದ ವ್ಯಕ್ತಿಗಳು ವ್ಯಾಧಿಗಳ ಮೇಲೆ ಹಿಡಿತವನ್ನು ಸಾಧಿಸುತ್ತಾರೆ, ಜಯವನ್ನು ಸಾಧಿಸುತ್ತಾರೆ. ಆದರೆ ಸೋಲುವಿಕೆಯನ್ನು ಅನುಭವಿಸುವ ಮಕ್ಕಳು ಜಯವನ್ನು ಸಾಧಿಸುವುದಿಲ್ಲ, ಅದರಲ್ಲಿಯೇ ಮುಳುಗಿ ಹೋಗುತ್ತಾರೆ. ನೀವು ನಂಬಿಕೆಯ ಮೂಲಕವಾಗಿ ವ್ಯಾಧಿಯನ್ನು ಎದುರಿಸಿ ನಿಲ್ಲುವಾಗ ನಿಮ್ಮ ಶರೀರದಲ್ಲಿರುವ
ಇಮ್ಯೂನ್ ಸಿಸ್ಟಮ್ ನಿಮಗೆ ಸಹಾಯ ಮಾಡುತ್ತದೆ. ನಾನು ಈ ವ್ಯಾಧಿಯಿಂದ ಸಾಯುವುದಿಲ್ಲ ಎಂದು ನಿಮ್ಮ ಮನಸ್ಸಿನಲ್ಲಿ ತೀರ್ಮಾನಿಸಿಕೊಳ್ಳಿರಿ. ಪ್ರಾರ್ಥನೆಯ ಸಮಯದಲ್ಲಿ ಅಂಗಲಾಚಿ ಬೇಡಿಕೊಳ್ಳಿರಿ. ನಿಮ್ಮ ಜೀವಿತದಲ್ಲಿ ಯಾವುದಾದರೂ ಕೈಯೋ ಕರ್ತನಿಗೆ ಪ್ರಿಯವಿಲ್ಲದ ಕಾರ್ಯಗಳು ಇರುವುದಾದರೆ ಅದನ್ನು ಹರಿಕೆ ಮಾಡಿ ಬಿಟ್ಟು ಬಿಡಿರಿ. ಯೇಸು ಕ್ರಿಸ್ತನ ಮೇಲೆ ನಿಮ್ಮ ಚಿಂತಾಭಾರವನ್ನು ಹಾಕಿರಿ. ಆತನು ನಿಮಗೋಸ್ಕರ ಚಿಂತಿಸುವನಾಗಿರುವುದರಿಂದ ನಿಮ್ಮ ಚಿಂತಾಭಾರವನ್ನು ಆತನ ಮೇಲೆ ಹಾಕಿರಿ. 1 ಪೇತ್ರ 5:7. ನಿಮ್ಮ ಆರೋಗ್ಯಕ್ಕಾಗಿ ನನ್ನ ಪ್ರಾರ್ಥನೆ. ಮೊದಲನೆಯದಾಗಿ, ನೀವು ಇನ್ನೂ ನಿಮ್ಮ ಜೀವಿತವನ್ನು ಕರ್ತನಿಗೆ ಒಪ್ಪಿಸಿಕೊಡದೆ ಇರುವಿರಾದರೆ ಈಗಲೇ ನಿಮ್ಮನ್ನು ಒಪ್ಪಿಸಿಕೊಡಿರಿ. ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಹರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು. ರೋಮಾಪುರ 10:9-10. ಯೇಸು ಕ್ರಿಸ್ತನು ನಿಮ್ಮ ಜೀವಿತದಲ್ಲಿ ಪ್ರವೇಶಿಸಿ ಆಳ್ವಿಕೆ ಮಾಡಲು ನಿಮ್ಮನ್ನು ಒಪ್ಪಿಸಿಕೊಡಿರಿ. ನಿಮ್ಮ ಪಾಪಗಳನ್ನು ಹರಿಕೆ ಮಾಡಿ, ನೀನೇ ನನ್ನ ದೇವರು, ರಕ್ಷಕನು, ಒಡೆಯನು, ನನ್ನ ಆರೋಗ್ಯದಾಯಕನು ಎಂದು ಹರಿಕೆ ಮಾಡಿರಿ. ಹಾಗೆ ಮಾಡುವುದಾದರೆ ಕರ್ತನು ನಿಮಗೆ ಸಂಪೂರ್ಣವಾದ ಆರೋಗ್ಯವನ್ನು ಕೊಡುತ್ತಾನೆ. ಪ್ರಾರ್ಥನೆ. ತಂದೆಯಾದ ದೇವರೇ, ನಿನ್ನ ವಾಕ್ಯಗಳು ಹೀಗೆ ಹೇಳುತ್ತೇವೆ, ನೀನೇ ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನು. ವ್ಯಾಧಿಯಿಂದ ಕಷ್ಟಪಡುತ್ತಿರುವ ಈ ಸಹೋದರನನ್ನು ಕರುಣಿಸು ಎಂದು ಅವರ ಪರವಾಗಿ ನಾನು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ನಿನ್ನ ಪರಿಶುದ್ಧ ಸನ್ನಿಧಾನಕ್ಕೆ ಬರುತ್ತೇನೆ. ತಂದೆಯೇ, ನಾನು ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ಈ ಸಹೋದರಿಯನ್ನು ಮುಟ್ಟಿ ಗುಣಪಡಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ನೀನು ಸಮೀಪದಲ್ಲಿರುವವರಿಗೂ ದೂರದಲ್ಲಿರುವವರಿಗೂ ದೇವರಾಗಿದ್ದಿ. ಗುಣಪಡಿಸುವುದು ನಿನ್ನಿಂದ ಸಾಧ್ಯ. ಅವರು ದೂರದಲ್ಲಿದ್ದರೂ ನಿನ್ನಮ್ಮ ಸಮೀಪವಿದ್ದಿ. ಈಗ ನಿನ್ನ ಪ್ರಸನ್ನತೆಯು ಅವರೊಂದಿಗೆ ಎಂದು ನಾನು ನಂಬುತ್ತೇನೆ. ಆದುದರಿಂದ ದೇವರೇ, ಈಗ ನೀನು ಅವರನ್ನು ಮುಟ್ಟಿ ಗುಣಪಡಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಶಾಪಗ್ರಸ್ತವಾದ ಕ್ಯಾನ್ಸರ್ ಕಾಯಿಲೆಯೇ, ನಾನು ನಿನಗೆ ಈ ಕಾಯಿಲೆ ಇವರನ್ನು ಬಿಟ್ಟು ಈಗಲೇ ಹೊರಟು ಹೋಗಲಿ ಎಂದು ಯೇಸುಕ್ರಿಸ್ತನ ನಾಮದಲ್ಲಿ ಅಪ್ಪಣೆ ಕೊಡುತ್ತೇನೆ. ಕ್ಯಾನ್ಸರ್ ಕಾಯಿಲೆಯ ಕ್ರಿಮಿಗಳೇ, ಬೇರೆ ಯಾವ ಕಾಯಿಲೆಯ ಕ್ರಿಮಿಗಳೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ಗದರಿಸುತ್ತೇನೆ. ನಿನ್ನ ಬೇರುಗಳು ಈಗಲೇ ಸತ್ತು ಹೋಗಲಿ. ಸೈತಾನನೇ, ಈ ಸಹೋದರನ ಜೀವದ ಮೇಲಿರುವ ನಿನ್ನ ಕಟ್ಟನ್ನು ನಾನು ಒಡೆಯುತ್ತೇನೆ. ಯೇಸುಕ್ರಿಸ್ತನ ಗುಣಪಡಿಸುವ ಶಕ್ತಿಯು ಇವರ ಮೇಲೆ ಈಗಲೇ ಹೊರಟು ಬರಲಿ. ತಂದೆಯೇ, ಕ್ಯಾನ್ಸರ್ ಅಥವಾ ಬೇರೆ ಯಾವುದೇ ಕಾಯಿಲೆಯ ಮೂಲಕವಾಗಿ ಹಳೆಯದಾಗಿರುವ ಈ ವಿಷಕ್ರಿಮಿಗಳಿಗೆ ಬದಲಾಗಿ ಜೀವವುಳ್ಳ ಹೊಸ ಅಣುಗಳು ಈ ಸಹೋದರಿಯ ಶರೀರದಲ್ಲಿ ಸೇರುವುದಾಗಲಿ. ದೇವರೇ, ಇದು ನನ್ನಿಂದ ಸಾಧ್ಯ, ಏಕೆಂದರೆ ಮನುಷ್ಯರಿಗೆ ಅಸಾಧ್ಯವಾದುದು ನಿನ್ನಿಂದ ಸಾಧ್ಯ. ನೀನು ಕರುಣೆಯುಳ್ಳ ದೇವರು, ನಮ್ಮ ಮೇಲೆ ಅಕ್ಕರೆಯುಳ್ಳ ದೇವರು, ನಮ್ಮ ಪ್ರಾರ್ಥನೆ ಕೇಳುವ ದೇವರು, ಪ್ರಾರ್ಥನೆಗೆ ಉತ್ತರಿಸುವ ದೇವರು ಆಗಿದ್ದಿ ಎಂದು ನಾನು ನಂಬುತ್ತೇನೆ. ನೀನು ನಮ್ಮನ್ನು ಬಹಳವಾಗಿ ಪ್ರೀತಿಸುವ ದೇವರಾಗಿದ್ದಿ. ಈ ಸಹೋದರಿಗೆ ಪರಿಪೂರ್ಣವಾದ ಆರೋಗ್ಯ ಉಂಟಾಗಲಿ. ಈ ದಿನವೇ ಇವರನ್ನು ನೀನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ನಾವು ಯಾರ್ಯಾರಿಗಾಗಿ ಪ್ರಾರ್ಥಿಸಿದೆವೋ ಅವರಿಂದ ನಾವು ಒಳ್ಳೆಯ ಸುದ್ದಿಗಳನ್ನು ಕೇಳುವಂತೆ ಮಾಡಿದ್ದಿ. ಸ್ತೋತ್ರ. ಅವರು ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವ ಹಾಗೆ ಮಾಡು. ನಿನ್ನ ಮಾತುಗಳಲ್ಲಿ ಅವರು ವಿಶ್ವಾಸವಿಡುವಂತೆ ಮಾಡು. ವಾಗ್ದಾನ ಮಾಡಿದಾತನು ನಂಬಿಗಸ್ತನಾಗಿರುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ ತಂದೆಯೇ, ಆಮೇನ್. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ.
ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.